ಓಕೆ. ಯೇಸು ಕ್ರಿಸ್ತನೇ ದ್ರಾಕ್ಷ ಬಳ್ಳಿಯಾಗಿದ್ದಾರೆ, ನಾವೆಲ್ಲರೂ ಕೊಂಬೆಗಳಾಗಿದ್ದೀವಿ ಅನ್ನೋದನ್ನು ನೋಡಿದ್ವಿ. ಅದನ್ನು ನಾವು ಇನ್ನೂ ಅರ್ಥ ಮಾಡ್ಕೊಂಡಿದ್ದು ಏನಾಯ್ತಂದರೆ, ಅದು ನಾವು ಎಕ್ಸ್ಟೆನ್ಷನಾಗಿ ಏನು ಅರ್ಥ ಮಾಡ್ಕೊಂಡ್ವಿ ಅಂದರೆ, ಯಾವ ರೀತಿ ದೇವರು ಏನು ಹೇಳ್ತಾರೋ ಒಬ್ರನ್ನೊಬ್ರು ಪ್ರೀತಿಸಿ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಅಥವಾ ಏನಕ್ಕೋಸ್ಕರ ನಾವು ಇಷ್ಟು ಫಲ ಕೊಡಬೇಕು, ಫಲ ಕೊಡದೆ ಹೋದರೆ ನಾವೇನಿಲ್ಲ, ಏನಕ್ಕೂ ಉಪಯೋಗ ಇಲ್ಲ ದೇವ್ರಿಗೆ ಅಂದರೆ ಏನು ಹೇಳ್ತಾ ಇದ್ದಾರೆ, ನಾವು ನಿಜವಾಗ್ಲೂ ರಕ್ಷಣೆನೇ ಹೊಂದ್ಕೊಂಡಿಲ್ಲ. ನಾವು ಇನ್ನೊಂದು ಕಡೆಯಿಂದ ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೊಬೇಕಂದ್ರೆ, ನಾವು ಮೇಯ್ನಾಗಿ ಏನು ಅರ್ಥ ಮಾಡ್ಕೊಬೇಕು, ಫಸ್ಟು ನಾವು ಬೇಸಿಕಾಗಿ ಏನು ಅರ್ಥ ಮಾಡ್ಕೊಬೇಕಂದ್ರೆ, ನಾವು ನಿಜವಾಗ್ಲೂ ರಕ್ಷಣೆ ಹೊಂದ್ಕೊಂಡಿದ್ದೀವ ಇಲ್ವಾ. ಎವ್ರಿ ಟೈಮ್ ನಾವು ಯಾಕೆ ಇದನ್ನು ನಾವು ಕೇಳ್ತಾ ಇರ್ತೀವಿ, ನಮ್ಮನ್ನು ನಾವು ಪ್ರಶ್ನೆ ಕೇಳ್ತೀವಿ. ಯಾಕೆ ನಮ್ಮನ್ನು ನಾವು ಪ್ರಶ್ನೆ ಕೇಳಬೇಕು? ಎವ್ರಿ ಟೈಮ್ ನಾವು ಅನುದಿನವೂ ಎದ್ದೋಳುವಾಗ ನಾನು ಇನ್ನೂ ದೇವರಲ್ಲಿ ಸರಿಯಾಗಿ ನಡೀತಾ ಇದ್ದೀನ ಅನ್ನೋವಂಥ ಪ್ರಶ್ನೆಯನ್ನು ನಮ್ಮನ್ನು ನಾವು ಕೇಳ್ತಾ ಇರಬೇಕು. ಯಾಕಂದರೆ ನಾನು ಫಲ ಕೊಡದೆ ಹೋಗ್ತಾ ಇದ್ದರೆ ಆ ಜಾಗದಲ್ಲಿ ಏನಿಲ್ಲ, ನಾನು ನಿಜವಾಗ್ಲೂ ರಕ್ಷಣೆಯಲ್ಲಿ ನಿಂತ್ಕೊತಾ ಇಲ್ಲ ಅಂತ ಅರ್ಥ. ಅಲ್ಲೆಲೂಯ. ದೇವರು ಕೊಟ್ಟಂಥ ರಕ್ಷಣೆಯನ್ನು ಅಷ್ಟು ಸುಲಭವಾಗಿ ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ನಿಮ್ಮನ್ನು ಕರೆದಿರುವ ಕಾರಣದಿಂದ ಹೀಬ್ರೂಸ್ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ವಿಶ್ವಾಸವನ್ನು ಆರಂಭಿಸಿದ ಯೇಸು ಕ್ರಿಸ್ತುವು ಅದನ್ನು ಮುಗಿಸೋದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ರಕ್ಷಣೆಯನ್ನು ಕಳೆದುಕೊಳ್ತೀವ ಅನ್ನುವಂಥ ಭಯ ಇರಬಾರ್ದು, ಆದರೆ ರಕ್ಷಣೆಯನ್ನು ನಾನು ಕಳೆದುಕೊಳ್ಳಬಾರದು, ಅಂದರೆ ಅದನ್ನು ನಾನು ಬಿಟ್ಟು ಬಿಡಬಾರ್ದು ಅನ್ನುವಂಥ ಯೋಚನೆ ಆಲೋಚನೆ ನನ್ನಲ್ಲಿ ಅನುದಿನವೂ ಇರಬೇಕು. ಇವಾಗ ಡೈಲಿ ಎದ್ದೋಳುವಾಗ ನಾವು ಅಯ್ಯೋ ನಾನು ರಕ್ಷಣೆಯಲ್ಲಿದ್ದೀನ ಅನ್ನೋಂಥ ಭಯ ನಮ್ಮಲ್ಲಿ ಏನಿರಬಾರ್ದು, ಇರಬಾರ್ದು. ಆದರೆ ನನ್ನ ರಕ್ಷಣೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಭಯ ನನ್ನಲ್ಲಿ ಇರಬೇಕು. ಹಲ್ಲೆಲೂಯ. ಯಾವ ರೀತಿ ಇವಾಗ ನಿಮ್ಮ ಮನೆಯಲ್ಲಿ ಒಡವೆ ವಸ್ತು ಏನೋ ಇಟ್ಕೊಂಡಿರ್ತೀರ, ಗೋಲ್ಡ್ ಆರ್ನಮೆಂಟ್ಸ್ ಇಟ್ಕೊಂಡಿದ್ರೆ ನಾವೇನು ಮಾಡ್ತೀವಿ, ಅದನ್ನು ಹುಷಾರಾಗಿ ಯಾಕೆ ಇಟ್ಕೊಳ್ತೀವಿ? ಅನ್ನೋದಿನೂ ಚೆಕ್ ಮಾಡ್ತೀವಲ್ಲ, ಇದೆಯಾ, ಕರೆಕ್ಟಾಗಿದೆಯಾ, ಯಾರಾದರೂ ತೊಗೊಂಬಿಟ್ರಲ್ಲ. ಯಾಕೆ ಡೈಲಿ ಚೆಕ್ ಮಾಡ್ತಾ ಇರ್ತೀವಿ? ಅದು ಬೆಲೆ ಬಾಳುವಂಥ ವಸ್ತು. ಅದು ಹೋಗ್ಬಿಟ್ರೆ ನನ್ನಿಂದ ತಿರುಗಿ ಏನು ಮಾಡ್ಕೊಳಕ್ಕಾಗಲ್ಲ, ಸಂಪಾದನೆ ಮಾಡೋದು ಕಷ್ಟವಾದಂಥ ವಿಷಯ. ಆದರೆ ರಕ್ಷಣೆ ಒಂದು ಸತಿ ನಮ್ಮನ್ನು ಬಿಟ್ಟು, ಅದೇ ಹೀಬ್ರೂಸಲ್ಲಿ ಏನು ಹೇಳ್ತಾರೆ, ಒಬ್ಬನು ರಕ್ಷಣೆಯನ್ನು ಬಿಟ್ಟು ಬೇಡ ದೇವರು ಅಂತ ದೂರ ತೊಲಗಿ ಹೋದರೆ ಅವ್ರನ್ನ ಹಿಂತಿರುಗಿ ಬರೋದು ತುಂಬ ಕಷ್ಟವಾದ ವಿಷಯ. ಹಲ್ಲೆಲೂಯ. ಅದೇ ರೀತಿ ಇವಾಗ ಯಾವ ರೀತಿ ನಿಮ್ಮ ಗೋಲ್ಡ್ ಒಂದು ಅಳಿದು ಹೋಗುವಂಥ ವಸ್ತುಗೋಸ್ಕರ ನಾವು ಅಷ್ಟು ಸತಿ ಯೋಚನೆ ಮಾಡಿ ನೋಡ್ತಾ ಇರ್ತೀವಿ. ಡೈಲಿ ಏನು ಮಾಡ್ತೀವಿ, ನೋಡ್ತೀವಿ ನಮ್ಮ ಅಕೌಂಟಲ್ಲಿ ಕಾಸಿದೆಯಾ, ಡೈಲಿ ನೋಡ್ತೀವಿ. ಆದರೆ ನನ್ನಲ್ಲಿ ರಕ್ಷಣೆ ಇದೆಯಾ, ನಾನು ರಕ್ಷಣೆಯನ್ನು ಕಾಪಾಡಿಕೊಂಡು ಫಲ ಕೊಡ್ತಾ ಇದ್ದೀನ ಅಂತ ನಾವು ಡೈಲಿ ಆಲೋಚನೆ ಮಾಡೋದೇ ಇಲ್ಲ. ಯಾಕೆ ನಾವು ಡೈಲಿ ಆಲೋಚನೆ ಮಾಡಬೇಕಂದ್ರೆ, ರಕ್ಷಣೆ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ತೋರಿಸ್ಕೊಳುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಯೇಸು ಕ್ರಿಸ್ತು ಕೊಟ್ಟಿರುವಂಥ ಸ್ಯಾಲ್ವೇಷನ್, ರಕ್ಷಣೆ ಅನ್ನುವುದು, ನಿಮ್ಮನ್ನು ಕಾಪಾಡಿರುವುದು ನಿಮ್ಮ ಜೀವನದಲ್ಲಿ ಯಾವ ರೀತಿ ತೋರಿಸಲ್ಪಡಬೇಕು. ಫಲ ಅನ್ನೋದು ಬರೀ ಮಲ್ಟಿಪ್ಲಿಕೇಶನ್ ಅಲ್ಲ. ಅದಕ್ಕೆ ಅರ್ಥ ಏನಂದರೆ, ಒಂದಿರುವುದು 2 ಆಗೋದು ಮಾತ್ರ ಫಲ, ಅದು ಫಲನೇ, ಅದು ಮಾತ್ರ ಫಲ ಅಲ್ಲ. ಇವಾಗ ನೀವು ಎವ್ರಿ ಮಂತ್ ಏನು ಮಾಡ್ತೀರಿ ಅಂದರೆ, ಎಲ್ಲರೂ ಸ್ಯಾಲ್ರಿ ನಾವೇನು ಮಾಡ್ತೀವಿ, ಸಂಬಳ ತೊಗೊಳ್ತೀವಿ. ಈ ಸಂಬಳ ಅನ್ನೋದು ಸಮಯ ಆಗುತ್ತಾ ಅಂದರೆ ಏನು, ನಾವು ವಯಸ್ಸು ಆಗ್ತಾ ಏನಾಗಬೇಕು, ಬೆಳಿಬೇಕು. ಕಡಿಮೆ ಆಗ್ತಾ ಇದ್ದರೆ ನಮ್ಮಿಂದ ಜೀವನ ನಡೆಸೋದು ಕಷ್ಟ. ಇವಾಗ ಒಂದು 25 ವರ್ಷ ಇರುವಂಥ ಒಬ್ಬರಿಗೆ ಒಂದು 20,000 ರೂಪಾಯಿ ಬಂದರೆ ಅವ್ರ ಜೀವನವನ್ನು ನಡೆಸ್ಬೋದು. ಇದೇ 35-40 ವರ್ಷ ಆಗಬೇಕಾದ್ರೆ ಬರೀ 20,000 ಬಂದರೆ ನಡೆಸೋದು ಕಷ್ಟ. ಯಾಕಂದರೆ ನಾವು ಜಾಸ್ತಿ ಆಗ್ತೀವಿ, ಜನರು ಜಾಸ್ತಿ ಆಗ್ತಾ ಹಣಕಾಸು ಹೆಚ್ಚಾಗಬೇಕು. ಆದರೆ ನಮ್ಮ ರಕ್ಷಣೆಯಲ್ಲಿ ಬರುವಂಥ ಫಲ ಮಾತ್ರ ಸಮಯದ ಜೊತೆ ಏನಾಗ್ತಾ ಇಲ್ಲ, ಹೆಚ್ಚು ಆಗ್ತಾಯಿಲ್ಲ. ಎಷ್ಟೋ ಜನರಿಗೆ ಹೆಚ್ಚು ಆಗ್ತಾಯಿಲ್ಲ, ಆಗಬೇಕು. ಹಲ್ಲೆಲೂಯ. ನಾನು ಇವತ್ತಾನೇ ಕ್ರಿಸ್ತೋಲ್ ಬಂದಿದ್ದೀನಿ ಅಂದರೆ 40 ವರ್ಷ ಕ್ರಿಸ್ತೋಲ್ ಇದ್ದವರಷ್ಟು ಫಲ ನನ್ನಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ 40 ವರ್ಷ ಆದಮೇಲೂ ಸಹ ನಾನು ಅಷ್ಟೇ ಫಲ ಕೊಡ್ತಾ ಇದ್ದೀನಿ ಅಂದರೆ ಏನರ್ಥ, ನಾನು ಕ್ರಿಸ್ತರಲ್ಲಿ ಬೆಳೆದೇ ಇಲ್ಲ. ಬೆಳೆಯದೇ ಇರುವಂಥ, ಫಲ ಕೊಡದೇ ಇರುವಂಥ ಮರವನ್ನು ದೇವ್ರು ಏನು ಮಾಡ್ತಾರೆ, ಬಿಸಾಕ. ಫಲವನ್ನು ಹಂಗೆ ಇಟ್ಕೊಂಡಿದ್ರೆ, ಅಷ್ಟೇ ಕೊಡ್ತಾ ಇದ್ರೂ ದೇವ್ರಿಗೆ ಅದು ಉಪಯೋಗ ಇಲ್ಲ. ಎಲ್ಲಿ ಬರ್ತಾ ಇದೆ ಆ ವಾಕ್ಯ? ಅವನೇನು ಮಾಡ್ತಾನೆ, ಒಬ್ಬನಿಗೆ ಮಾಲೀಕನ ಏನು ಮಾಡಿರ್ತಾನೆ, 2 ಕಾಸು ಕೊಟ್ಟಿರ್ತಾನೆ. ಅವನೇನು ಮಾಡ್ತಾನಂತೆ, ಎತ್ಕೊಂಡೋಗಿ ಎಲ್ಲಿ ಬರಿ ಮಾಡಿ ಇಟ್ಬಿಡ್ತಾನೆ, ಮಣ್ಣೊಳಗಡೆ ಏನು ಮಾಡ್ತಾನೆ, ಒಳಗಡೆ ಇಟ್ಬಿಡ್ತಾನೆ. ಒಂದೇ ಒಂದು ತಾಲೆ, ಓಕೆ, ಅದು ಕೊಟ್ಟಿರುವಂಥ ತಾಲೆಂಟ್ನ ಅವನು ಏನು ಮಾಡಿರ್ತಾನೆ, ಮಣ್ಣೊಳಗಡೆ ಇಟ್ಟಿರ್ತಾನೆ. ಕೊಟ್ಟಿರುವಂಥದ್ದು ಅದೇನಾಗಿಲ್ಲ, ಸ್ವಲ್ಪನೂ ಸಹ ಮಲ್ಟಿಪ್ಲೈನೇ ಆಗಿಲ್ಲ.
ದೇವರು ನಮಗೆ ಕೊಟ್ಟಿರುವಂಥ ವಿಷಯಗಳನ್ನು ನಾವು ಸ್ವಲ್ಪ ಸ್ವಲ್ಪವಾಗಿ ಏನು ಮಾಡಬೇಕು, ಹೆಚ್ಚು ಮಾಡ್ತಾನೆ ಇರಬೇಕು. ಅದು ಡೈಲಿ ಬಂದು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ, ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ. ಹಲ್ಲೆಲೂಯಾ. ಯಾಕಂದರೆ ನೀವು ದೇವರಲ್ಲಿ ಬೆಳೀತಾ ಬೆಳೀತಾ ಪಿಶಾಚಿ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಮಾಡ್ತಾ ಇರುವಂಥ ವಿಷಯ ಅಂದರೆ ಏನು, ಅವ್ನು ಮಾಡುವಂಥ ಏನು ಹೇಳ್ತೀರಾ ಹೋರಾಟ ನಿಮ್ಮ ಆತ್ಮಕ್ಕೋಸ್ಕರ ಹೆಚ್ಚಾಗ್ತಾನೆ ಇರುತ್ತೆ. ಯಾಕಂದರೆ ನೀವು ದೇವರಿಗೋಸ್ಕರ ಫಲ ಕೊಡುವಾಗ ಪಿಶಾಚಿಗೆ ಅದೇನಾಗಲ್ಲ, ಇಷ್ಟ ಆಗೋದೇ ಇಲ್ಲ. ಹಲ್ಲೆಲೂಯಾ. ಓಕೆ, ಈ ಎರಡು ವಿಷಯಗಳನ್ನ ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ಕಡಿಮೆ ಆಗ್ತಾ ಇದೀವಿ ಅನ್ನೋದು ಮೊದಲು ಅರ್ಥ ಮಾಡ್ಕೊಬೇಕು. ಯಾಕೆ ನನ್ನಿಂದ ನಿಮ್ಮಿಂದ ಎಷ್ಟೋ ಜಾಗಗಳಲ್ಲಿ ಸರಿಯಾದ ರೀತಿಯಲ್ಲಿ ಫಲ ಕೊಡ್ತಾ ಇಲ್ಲ ಅಂದರೆ ಇನ್ನೂ ಒಂದು ಕಾರಣ, ಅನೇಕ ಕಾರಣಗಳಿರ್ಬೋದು. ಒಂದು ಕಾರಣ ನಾವು ಅರ್ಥ ಮಾಡ್ಕೊಬೇಕಂದ್ರೆ ದೇವರಿಗೆ ಪಡಬೇಕಾಗಿರುವಂಥ ಭಯ. ನಾವು ಮೊದಲೇ ಎಷ್ಟೋ ಸತಿ ಅರ್ಥ ಮಾಡ್ಕೊಂಡಿರ್ತೀವಿ, ನಾವು ದೇವರನ್ನು ನೋಡಿ ಭಯಪಡುವುದಲ್ಲ, ದೇವರೇ ನನ್ನನ್ನು ಬಿಟ್ಟು ದೂರ ಹೋಗ್ಬಿಡ್ತಾರೆ ಅನ್ನುವಂಥ ಒಂದು ಭಯ ನಮ್ಮಲ್ಲಿ ಇರಬೇಕು. ಅದು ಒಂದು ರೀತಿಯಾದ ಭಯ. ಇನ್ನೊಂದು ದೇವರನ್ನು ನೋಡಿ ಪಡುವಂಥ ಭಯ ಏನಂದರೆ ಅವರ ಪ್ರಸನ್ನತೆಯಲ್ಲಿ ಬರುವಂಥ ಭಯ. ಈ ಒಂದು ಪ್ರಸನ್ನತೆಯಲ್ಲಿ ಬರುವಂಥ ದೇವರ ಭಯ ಯಾವಾಗ ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಒಂದು ಇದು ಯೋಬನಿಗೆ ಬರುವಂಥ ಒಂದು ಭಯ. ಯೋಬು ಆರಂಭದಿಂದ ದೇವರಿಗೆ ಭಯಪಟ್ಟಿದಂಥ ಒಂದು ಮನುಷ್ಯ ಅಂತ ನೋಡ್ತೀವಿ. ಹಲ್ಲೆಲೂಯಾ. ಯೋಬು ಅಷ್ಟು ನೀತಿವಂತನಾಗಿದ್ದಂಥ ಕಾರಣದಿಂದ ಅವನು ಅನುದಿನವೂ ಏನು ಮಾಡ್ತಾ ಇದ್ದ, ಯೋಬು ಅನುದಿನ ಏನು ಮಾಡ್ತಾ ಇದ್ದ, ಪ್ರಾರ್ಥನೆ ಏನು ಬಲಿ ಕೊಡ್ತಾ ಇದ್ದ. ಅವನು ಡೈಲಿ ತಮ್ಮ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಅವನು ಬಲಿ ಕೊಡ್ತಾ ಇದ್ದ. ದೇವರ ಜೊತೆ ಈನೋಕನ ಥರನೋ ಆಬ್ರಾಮ ಥರನೋ ಮೋಸೆ ಥರ ಅವನಿಗೆ ಒಡನಾಟ ಇಲ್ಲದೇ ಇದ್ರೂ ಅವನಲ್ಲಿ ಇದ್ದಂಥ ವಿಷಯನೂ ದೇವರಿಗೆ ಭಯಪಟ್ಟ. ಸೋದೋಮ್ ಗೊಮರಲ್ಲಿ ಇದ್ದಂಥ ಲೋತನ್ನು ಸಹ ದೇವರು ಏನು ಹೇಳ್ತಾರೆ ಅಂದರೆ ನೀತಿವಂತನು ಅಂತ ಕರೀತಾರೆ. ಅವನಿಗೆ ದೇವರ ಜೊತೆ ಸಂಬಂಧ ಇರಲಿಲ್ಲ, ಆದರೆ ಅವನನ್ನು ನೋಡಿ ದೇವರು ಏನಂತ ಕರೀತಾರೆ, ನೀತಿವಂತನು. ಆಬ್ರಹಾಮನನ್ನು ದೇವರು ಏನಂತ ಕರೀತಾರೆ, ಸ್ನೇಹಿತನೇ ಅಂತ ಕರೀತಾರೆ. ಇಬ್ರಿಗೂ ವ್ಯತ್ಯಾಸ ಇದೆ. ಲೋತನು ಎಷ್ಟೇ ಅವನ ಸುತ್ತಲೂ ಇರುವಂಥ ಜನರು ಕೆಟ್ಟ ಜನರಾಗೇ ಇದ್ರೂ ತನ್ನನ್ನು ತಾನು ನೀತಿವಂತನಾಗಿ ದೇವರಿಗೆ ಭಯಪಟ್ಟು ಕಾಪಾಡ್ಕೊಳ್ತಾನೆ. ಆದರೆ ಅವನಿಗೇನಿಲ್ಲ, ದೇವರ ಜೊತೆ ನಿಜವಾದ ಸಂಬಂಧ ಆ ಜಾಗದಲ್ಲಿ ಇರಲಿಲ್ಲ. ಯಾಕಂದರೆ ನಿಮಗೆ ನೋಡ್ಬೋದು, ದೇವರು ಬಂದು ಆಬ್ರಹಾಮನ ಜೊತೆ ಮಾತಾಡ್ತಾರೆ ಏನಂತ, ನಾನು ಸೋದೋಮ್ ಗೊಮರ ಈ ರೀತಿ ನಾಶಪಡಿಸ್ತೀನಿ, ಅದು ಇದು ಮಾಡಬೇಕು ಅಂತ. ಆಬ್ರಹಾಮನ ಹತ್ರ ಬಂದರು ಆಲೋಚನೆ ಕೇಳ್ತಾರಂತೆ, ಅದೇ ಹೇಳ್ತಾರೆ ವಾಕ್ಯದಲ್ಲಿ. ಹಲ್ಲೆಲೂಯಾ. ಜೆನಿಸಸ್ 18ನೇ ಅಧ್ಯಾಯ, ಆದಿಕಾಂಡ 18ನೇ ಅಧ್ಯಾಯ, ಒಂದು ನಿಮಿಷ ರೀ, 18 ಇನ್ನೊಂದ್ಸತಿ ನೋಡ್ಕೊಳ್ತೇನೆ. 18ರಲ್ಲಿ 16, 17, 18. ಆದಿಕಾಂಡ 18ನೇ ಅಧ್ಯಾಯ ವಚನ 16, 17 ಮತ್ತು 18. ಆ ಮನುಷ್ಯರು ಅಲ್ಲಿಂದ ಹೊರಟು ಸೋದೋಮಿನ ಕಡೆಗೆ ನೋಡಿದರು. ಅಬ್ರಾಮನು ಅವರನ್ನು ಸಾಗ ಕಳುಹಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು. ಆಗ ಕರ್ತರು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಮನಿಗೆ ಮರೆಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಉಂಟಾಗಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಕರ್ತರ ಮಾರ್ಗವನ್ನು ಅನುಸರಿಸಲೇಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡನೆಲ್ಲ. ಅವನು ಹೀಗೆ ಮಾಡುವುದರಿಂದ ಕರ್ತರಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಇದಲ್ಲದೆ ಕರ್ತರು ಸೋದೋಮ್ ಗೋಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳಿದುಕೊಳ್ಳುತ್ತೇನೆ ಅಂದರು. ಆಮೇಲೆ ದೇವರು ಇಳಿದು ಬರ್ತಾ ಇರೋದು ಏನಕ್ಕೋಸ್ಕರ ಅಂತೆ, ಇಲ್ಲಿ ಸೋದೋಮ್ ಗೊಮರ ಮೇಲೆ ಹಾಕಿರುವಂಥ ಈ ಒಂದು ವಿಷಯಗಳು ನಿಜಾನ ಸುಳ್ಳನ್ನು ನೋಡಬೇಕು, ಏನು ಮಾಡಬೇಕು, ನಾನು ಇನ್ವೆಸ್ಟಿಗೇಟ್ ಮಾಡಿ ಏನಿದೆ ಅಂತ ನಾನು ತಿಳಿದುಕೊಬೇಕು ಅಂತ ಕೆಳಗಡೆ ಬರ್ತಾ ಇದ್ದಾರೆ, ನಿಜವಾಗ್ಲೂ ಮಾಡಿದಾರಾ ಇಲ್ವ ಅಂತ. ಆ ರೀತಿ ಬರಬೇಕಾದ್ರೆ ಹೋಗೋದಕ್ಕೆ ಮೊದಲೇ ಇಲ್ಲಿರುವಂಥ ವಾಕ್ಯ ಏನಂದರೆ, ಆ ವಾಕ್ಯದ ಅರ್ಥ ನಿಜವಾಗ್ಲೂ ಏನಂದರೆ, ಯಾಕಂದರೆ ಆ ವಾಕ್ಯದ ಪದದ ಅರ್ಥ ಏನಂದರೆ, ಆಬ್ರಾಮನ ಹತ್ರ ದೇವರು ಹೋಗೋದಕ್ಕೆ ಮೊದಲು ಬಂದು ಆಲೋಚನೆ ಅಂದರೆ ಒಂದು ವಿಷಯ ಇನ್ಫಾರ್ಮ್ ಮಾಡಿ ಆಲೋಚನೆ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು, ಅಂದರೆ ಕೇಳ್ತಾ ಇಲ್ಲ ನಿಜವಾಗ್ಲೂ ಏನು ಮಾಡಬೇಕು ಅಂತ. ಈ ರೀತಿ ಬರ್ತಾ ಇದೆಯಲ್ಲ ಅಂತ ಮಾತಾಡಬೇಕಾದ್ರೆ ಆಬ್ರಾಮನ್ ಏನಂತ ಹೇಳ್ತಾರೆ, 10 ಜನ ಆದರೂ 50, 40, 30 ಅಂದೇ ಇಳಿದು ಬಂದು 10 ಜನ ಆದರೂ ನೀತಿವಂತರಿದ್ದರೆ ಆ ಜಾಗವನ್ನು ಕಾಪಾಡೋದಕ್ಕೆ
ಸಾಧ್ಯನ ದೇವರೇ ಅಂತ ಮಾತಾಡ್ತಾರೆ. ಒಂದು ವಿಷಯವನ್ನು ಮಾಡೋದಕ್ಕೆ ಮೊದಲೇ ದೇವರು ಯಾರ ಹತ್ರ ಬಂದು ಮಾತಾಡ್ತಾ ಇದ್ದಾರೆ? ಅಬ್ರಾಮನ ಹತ್ರ. ಆದರೆ ಲೋತ್ ಇಷ್ಟು ದೇವರಿಗೆ ಭಯಪಟ್ಟಿರುವಂಥ 2ನೇ ಪೇತ್ರನಲ್ಲಿ ಇದ್ರೂ ಸಹ ಲೋತ್ ಹತ್ರ ಒಂದು ಸತಿನೂ ದೇವರು ಡೈರೆಕ್ಟಾಗಿ ಮಾತಾಡೇ ಇಲ್ಲ. ಅಟ್ಲೀಸ್ಟ್ ದೇವರ ವಾಕ್ಯದಲ್ಲಿ ಅದು ನಮಗೆ ಕಾಣಿಸ್ತಾ ಇಲ್ಲ. ಲೋತನನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಲೋತನು ದೇವರಿಗೆ ಭಯಪಟ್ಟನು, ನೀತಿವಂತನಾಗಿದ್ದನು ಅಂತ ಹೇಳ್ತಾರೆ. ಯೋಚನೆ ಮಾಡಿ ನೋಡಿ, ಸೋದೋಮ್ ಗೊಮರ ಅನ್ನುವಂಥ ಅಷ್ಟು ಕೆಟ್ಟ ಒಂದು ಊರಿನ ಒಳಗಡೆ ಇರುವಂಥ ಒಬ್ಬ ಲೋತನು ಮಾತ್ರ ದೇವರಿಗೆ ಭಯಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ಅವನ ಎನ್ವಿರಾನ್ಮೆಂಟ್, ಅವನ ವಾತಾವರಣ ಯಾವ ರೀತಿ ಇದೆ ಅಂದರೆ ಅವನಿಂದ ದೇವರು ಹೇಳುವುದನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸುತ್ತಲೂ ಇರುವಂಥವರೆಲ್ಲ ಏನು ದೇವರಿಗೆ ವಿರೋಧವಾಗೇ ಇದ್ದಾರೆ. ಅವನು ರಕ್ಷಣೆಯಲ್ಲಿ ಇರ್ಬೋದು, ಅಂದರೆ ಅವನು ಏನು ಹೇಳ್ತಾರೆ, ಅವನು ದೇವರಿಗೆ ಭಯಪಟ್ಟು ನೀತಿವಂತನಾಗಿ ನಡೀಬೋದು. ಆದರೆ ಅವನಿಗೂ ದೇವರಿಗೂ ನಿಜವಾದ ಸಂಬಂಧ ಆ ಜಾಗದಲ್ಲಿ ಇಲ್ಲ. ಯೋಬನಿಗೂ ದೇವರಿಗೂ ಇದ್ದಂಥ ಅದೇ ವಿಷಯನೇ ಲೋತ್ಗೂ ದೇವರಿಗೂ ಇದೆ. ಯೋಬನ ಯೋಚನೆ ಮಾಡಿ ನೋಡಿ, ಯೋಬ್ಗೆ ಏನಾಗ್ತಾ ಇದೆ? ಯೋಬ್ ಎಲ್ಲ ದೇವರಿಗೆ ಭಯಪಟ್ಟು ಏನು ಮಾಡ್ತಾ ಇದ್ದಾನೆ? ನಾನು ಡೈಲಿ ಬಲಿ ಕೊಡಬೇಕು, ಡೈಲಿ ನನ್ನ ಮಕ್ಕಳಿಗೋಸ್ಕರ ಪಾಪ ಅರಿಕೆ ಮಾಡಬೇಕು, ನಾನು ಸಹ ಪಾಪವನ್ನು ಅರಿಕೆ ಮಾಡಲೇಬೇಕು. ಡೈಲಿ ಇದೆಲ್ಲ ಮಾಡುವಂಥ ಲೋತನಿಗೆ ದೇವರ ಜೊತೆ ಒಡನಾಟ ಅನ್ನುವುದು ಈ ಜಾಗದಲ್ಲಿ ನಾವು ನೋಡ್ತಾನೆ ಇಲ್ಲ. ಲೋತ್ ಏನು ಮಾಡ್ತಾನೆ? ದೇವರು ಕೊಟ್ಟರು, ದೇವ್ರ ಎಲ್ಲ ಒಳ್ಳೆ ಮನುಷ್ಯನೇ ಲೋತ್. ಆದರೆ ಲೋತಿಗೂ ದೇವರಿಗೂ ಡೈರೆಕ್ಟ್ ಆದ ಒಂದು ಕನೆಕ್ಷನ್ ಇದೆ ಅಂತ ನಾವು ನೋಡ್ತಾ ಇಲ್ಲ. ಅಬ್ರಹಾಮನಿಗೂ ದೇವ್ರಿಗೆ ಏನಾಗ್ತಾ ಇದೆ? ಜಾಗದಲ್ಲಿ ಡೈರೆಕ್ಟ್ ಆದ ಒಂದು ಕನೆಕ್ಷನ್, ಡೈರೆಕ್ಟ್ ಆದ ಒಂದು ಸಂಬಂಧ ಇದೆ. ಹಲ್ಲೆಲೂಯಾ. ಮೋಸೆಗೂ ದೇವರಿಗೂ ಒಂದು ಡೈರೆಕ್ಟ್ ಆದ ಒಂದು ಸಂಬಂಧ ಇದೆ. ಮೋಸೆ ನೋಡಿ, ಮೋಸೆ ಎಷ್ಟು ಹತ್ರ ಇದ್ರೆ ಅನುದಿನ ದೇವರ ಜೊತೆಯಲ್ಲಿ ಹೋಗಿ 40 ದಿವಸ ಏನು ಮಾಡ್ತಾರೆ? ಅವರು ಮಾತಾಡ್ತಾರೆ. ಮಲೆ ಮೇಲೆ, ಸೀನಾ ಮಲೆ ಮೇಲೆ ಹೋಗಿ ಅವ್ರು ಏನು ಮಾಡ್ತಾರೆ? ಅನುದಿನ ಮಾತಾಡ್ತಾರೆ. ನಾವೆಲ್ಲ ಅಷ್ಟು ಯೋಚನೆಯನ್ನು ಸಹ ಮಾಡಿ ನೋಡೋಕ್ಕಾಗದೇ ಇರುವಂಥ ದೇವರಿಗೆ ಅಷ್ಟು ಹತ್ರ ಇದ್ದಂಥ ಒಂದು ಮೋಸೆಯನ್ನು ದೇವರು ಏನಂತ ಕರೀತಾರೆ ಅಂದರೆ, ಇಸ್ರೇಲ್ ಜನರಿಗೆ ಈಜಿಪ್ಟಲ್ಲಿ ರಕ್ಷಕನಾಗಿ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಯಾವ ರೀತಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತು ಮನುಷ್ಯರ ಜಾತಿಗೂ ಇಸ್ರೇಲ್ ಜನರಿಗೂ ರಕ್ಷಕನಾಗಿದ್ದರೋ, ಹಳೆ ಒಡಂಬಡಿಕೆಯಲ್ಲಿ ಆ ಪೊಸಿಷನ್ ಯಾರಿಗೆ ಕೊಡ್ತಾ ಇದ್ದಾರೆ? ಮೋಸೆನೇ ದೇವರಿಗೂ ಇಸ್ರೇಲ್ ಜನರಿಗೂ ನಡುವೆ ಇರುವಂಥ ಮೀಡಿಯೇಟರ್, ನಡುವೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಂಥ ಮನುಷ್ಯ. ಹಲ್ಲೆಲೂಯಾ. ಯಾವ ರೀತಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತು ಪ್ರಾರ್ಥನೆ ಮಾಡ್ತಾರೋ ನಮಗೋಸ್ಕರ, ಆ ರೀತಿ ಹಳೆಯ ಒಡಂಬಡಿಕೆಯಲ್ಲಿ ಮೋಸೆ ಮಾಡ್ತಾಯಿದ್ರು. ಮೋಸೆಗಿದ್ದಂಥ ಒಂದು ಸ್ಥಳ ಅಷ್ಟು ಸುಪ್ರೀಂ, ಅಂದರೆ ಅಷ್ಟು ಹತ್ರ, ದೇವ್ರಿಗೆ ಅಷ್ಟು ಒಂದು ಹತ್ರ ಇದ್ದಂಥ ಒಂದು ಮನುಷ್ಯ. ಹಲ್ಲೆಲೂಯಾ. ಓಕೆ, ಈ ಕಡೆ ನಾವು ನೋಡಬೇಕಾದ್ರೆ ಯೋಬನಿಗೂ ಸಹ ಇರುವಂಥ ಒಂದು ವಿಷಯನೂ ಸಂಬಂಧ ಡೈರೆಕ್ಟಾಗಿ ಇಲ್ಲ. ಯಾಕಂದರೆ ಯೋಬಿನ ಕಾಲದಲ್ಲಿ ಅವ್ರಿಗಿದ್ದಂಥ ವಿಷಯ ಏನಂದರೆ, ನೀನು ಒಳ್ಳೇದು ಮಾಡಿದ್ರೆ ದೇವ್ರು ನಿನಗೆ ಒಳ್ಳೇದು ಮಾಡ್ತಾರೆ. ದೇವ್ರು ನೋಡ್ತಾ ಇದ್ದಾನೆ ಎಲ್ಲ ವಿಷಯವನ್ನು. ಒಳ್ಳೇದು ಮಾಡಿದ್ರೆ ದೇವರು ಒಳ್ಳೇದೇ ನಿನ್ನ ಜೀವನದಲ್ಲೂ ನಡೆಯುತ್ತೆ. ನೀನು ಎಷ್ಟು ಕೆಟ್ಟವನಾಗಿದೆಯೋ ಅಷ್ಟೇ ದೇವ್ರು ನಿನಗೆ ಕೆಟ್ಟದನ್ನೇ ಮಾಡ್ತಾರೆ. ಅಂದರೆ ನೀನು ಚೆನ್ನಾಗಿರೋದಕ್ಕೆ, ಆಶೀರ್ವಾದಾಗಿರೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ದೇವರ ಕುರಿತಾಗಿ ಇದ್ದಂಥ ಒಂದು ತಿಳುವಳಿಕೆ ಅವರಿಗೆ ಅವರ ಕಾಲದಲ್ಲಿ. ಯಾಕಂದರೆ ಮೊದಲು ಬರೆದಂಥ ಪುಸ್ತಕ ಯಾವುದು? ಆದರೆ ಮೊದಲು ನಡೆದಂಥ ವಿಷಯ ಯೋಬಿನ ಕಥೆ ಅಂತ ಹೇಳ್ತಾರೆ. ಇವಾಗ ಯೋಬಿನ ಕಣ್ಣೋಟದಿಂದ ಆಗಿರಲಿ, ಅವನ 3 ಜನ ಫ್ರೆಂಡ್ಸ್, ಸ್ನೇಹಿತರು ಅವನು ಬಂದು ನೋಡ್ತಾರಲ್ಲ, ಆ 3 ಜನ ಸ್ನೇಹಿತರ ಕಣ್ಣೋಟದಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ಪಾಪ ಮಾಡಿದ್ಯಾ, ಪಾಪ ಮಾಡಿರ್ತೀಯ, ಆ ಕಾರಣದಿಂದನೇ ದೇವರು ನಿನಗೂ ನಿನ್ನ ಕುಟುಂಬಕ್ಕೂ ಇಷ್ಟು ಒಂದು ದೊಡ್ಡ ಪನಿಷ್ಮೆಂಟ್ನ ಕೊಟ್ಟಿದ್ದಾರೆ. ನೀನೇನು ಮಾಡು, ನಿನ್ನ ಪಾಪನ ಅರಿಕೆ ಮಾಡಿ ಬಿಟ್ಬಿಡು, ಆವಾಗ ನಿನಗೇನಾಗುತ್ತೆ, ದೇವ್ರು ನಿನಗೆ ಕರುಣೆ ತೋರಿಸ್ಬೋದು ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಯಾಕಂದರೆ ಯೋಬಿನ ಸ್ನೇಹಿತರ ಕಣ್ಗಳಲ್ಲಿ ಏನೋ, ಒಬ್ಬನು ಪಾಪ ಮಾಡಿದರೆ ಅವನು ಈ ರೀತಿ ಅನುಭವಿಸಲೇಬೇಕು. ನಿನಗೆ ಗೊತ್ತಿಲ್ಲದೆ ಎಷ್ಟೋ ಅವ್ರ ವಾದಾಡನೇ ಇಷ್ಟೇ. ಯೋಬ್ ಏನು ಹೇಳ್ತಾರೆ, ನಾನು ತಪ್ಪೇ ಮಾಡಿಲ್ಲ ಅಂತಾರೆ. ಆ 3 ಜನ ಏನು ಹೇಳ್ತಾರೆ, ನೀನು ತಪ್ಪು ಪಾಪ ಮಾಡಿದೆ, ಅದಕ್ಕೆ ದೇವ್ರು ನನ್ನಿಷ್ಟು ಶೋಧಿಸ್ತಾ ಇದ್ದಾರೆ, ಇಷ್ಟು ನಿನಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ನಮ್ಮೆಲ್ರಿಗೂ ಗೊತ್ತು ಕೊನೆಯಲ್ಲಿ ಏನಾಗುತ್ತೆ ಅಂದರೆ 37ರವರೆಗೂ ಯೋಬ್ ಮಾತಾಡ್ತಾ ಇರ್ತಾರೆ. ಯೋಬ್ ಏನಂತ, ನಾನು ತಪ್ಪು ಮಾಡಿಲ್ಲ, ಇಲ್ಲ ದೇವ್ರಿಗೆ ನನಗೇನು ಮಾಡಿ, ಅವನು ಒಂದು ಲೆವೆಲ್ ಆದಮೇಲೆ ಕೋಪ ಬಂದು ಏನಂತ ಹೇಳ್ತಾರೆ, ದೇವರನ್ನು ಒಂದು ವೇಳೆ ಇವಾಗ ಕೋರ್ಟಲ್ಲಿ ಯಾವ ರೀತಿ ವಿಟ್ನೆಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೋ, ಒಬ್ಬರನ್ನ ಕೋರ್ಟಲ್ಲಿ ನಿಲ್ಲಿಸ್ತಾರಲ್ಲ, ಆ ರೀತಿ ಸಾಕ್ಷಿ ಹೇಳೋದಕ್ಕೆ ನಿಲ್ಲಿಸುವಂಥ ರೀತಿಯಲ್ಲಿ ನನ್ನಿಂದ ದೇವರನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಆದರೆ ನನಗೆ ನ್ಯಾಯ ಸಿಗತ್ತೆ ಅಂತ ಯೋಬ್ ಮಾತಾಡ್ತಾರೆ ಅವ್ರ ಬಾಯಿಂದ. ಯಾವ ರೀತಿ ಮನುಷ್ಯರನ್ನು ಒಂದು ಇದಲ್ಲಿ ಆದರೆ ಅವನೇನು ಹೇಳ್ತಾನೆ, ನೀವು ದೇವರು, ನಿಮ್ಮನ್ನು ಯಾರು ಬಂದು ನಿಲ್ಲಿಸೋಕ್ಕೆ ಸಾಧ್ಯ? ಆ ರೀತಿ ಅವರು ಒಂದು ರೀತಿಯಾದ ಕಷ್ಟದಿಂದ ಮಾತಾಡ್ತಾರೆ. ಹಲ್ಲೆಲೂಯಾ.
ಯಾವ ಯೋಬು ದೇವರು ಕೊಟ್ಟರು ದೇವರು ತಗೊಂಡ್ರು ಅಂತ ಹೇಳಿದಂಥ ಅದೇ ಯೋಬಿನ ಬಾಯಿನಿಂದ ಏನು ಬರ್ತಾ ಇದೆ, ದೇವರನ್ನ ನಾನು ಆ ವಿಟ್ನೆಸ್ ಇದರಲ್ಲಿ ಒಂದು ಸಾಕ್ಷಿ ಹೇಳುವಂಥ ಜಾಗದಲ್ಲಿ ನಿಲ್ಸೋಕ್ಕೆ ಸಾಧ್ಯ ಆದರೆ ಕೋರ್ಟಲ್ಲಿ ನಾನು ನಿಲ್ಲಿಸ್ತೀನಿ ಅಂತಾರೆ. ಹಲ್ಲೆಲೂಯಾ. ಸೊ ಯೋಬ್ ಈ ರೀತಿ ಮಾತಾಡ್ತಾ ಇರಬೇಕಾದ್ರೇ ದೇವ್ರು ಏನಂತ ಹೇಳ್ತಾರೆ, ಯೋಬ್ 38ನೇ ಅಧ್ಯಾಯ 1ನೇ ವಾಕ್ಯ 2, 3, 4 ಹಂಗೆ ಓದಿ, 1 to 4, 5 ಓದಿ. ಯೋಬು 38 1, 2, 3, 4. ಯೋಬು 38ನೇ ಅಧ್ಯಾಯ ವಚನ 1, 2, 3. ಆಗ ಕರ್ತರು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆ ಎಂದರು, ಅಜ್ಞಾನದ ಮಾತುಗಳಿಂದ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ಶೂರನಂತೆ ನಡುಕಟ್ಟುಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು. ನಾನು ಲೋಕಕ್ಕೆ ಅಸ್ಥಿವಾರ ಹಾಕಿದಾಗ ಏನು ಹೇಳ್ತಾರೆ, ನೀನೇ ನನಗೆ ಏನು ಮಾಡು ಉಪದೇಶಿಸು ಅಂತ ಇದ್ದಾರೆ. ದೊಡ್ಡ ವಾಕ್ಯ ಅದು, ಕಂಟಿನ್ಯೂ ಮಾಡಿ. ನಾನು ಲೋಕಕ್ಕೆ ಅಸ್ಥಿವಾರ ಹಾಕಿದಾಗ ನೀನು ಎಲ್ಲಿದ್ದೆ? ನೀನು ಜ್ಞಾನಿ ಆಗಿದ್ದರೆ ಹೇಳು. ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು? ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು? ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರು ಸಾಕು ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ಪ್ರಶ್ನೆ ಕೇಳಕ್ಕೆ ಪ್ರಾರಂಭಿಸ್ತಾರೆ. ಎಷ್ಟು ಪ್ರಶ್ನೆ ಕೇಳ್ತಾರೆ ಅಂದರೆ 4 ಚಾಪ್ಟರ್ ಏನು ಮಾಡ್ತಾರೆ, ಬರೀ ಪ್ರಶ್ನೆಗಳು ಕೇಳ್ತಾರೆ ಯೋಬನ ನೋಡಿ. ಏನಂತ ಕೇಳ್ತಾರೆ, ನೀನು ದೇವರ, ನಾನು ದೇವರ, ಅಷ್ಟೇ ಅವರ ಪ್ರಶ್ನೆ. ಏನಂತ, ನಾನು ದೇವರಾಗಿದ್ದೀನಿ, ನೀನು ಯಾರು ನನ್ನನ್ನು ನೋಡಿ ಎದುರು ನೋಡಿ ಮಾತನ್ನು ಕೇಳುವುದು, ನಾನು ಏನು ಮಾಡಬೇಕು ಅಂತಿದ್ದೀನೋ ಅದು ನನ್ನ ಇಷ್ಟ, ನಾನು ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಯೋಬನ ನೋಡಿ ಯಾರು ಮಾತಾಡ್ತಾ ಇದ್ದಾರೆ, ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡಿ, ಇಷ್ಟು ಕಷ್ಟದಲ್ಲಿ ಇರುವಂಥ ಒಂದು ಮನುಷ್ಯನನ್ನು ನೋಡಿ ದೇವರು ಈ ರೀತಿ ಕಠಿಣವಾಗಿ ಮಾತಾಡ್ತಾ ಇದ್ದಾರೆ. ನಾವೆಲ್ಲರೂ ಏನು ಎದುರು ನೋಡ್ತೀವಿ, ನಾವು ಕಷ್ಟದಲ್ಲಿದ್ದರೆ ದೇವ್ರು ನಮ್ಮನ್ನು ಬಂದು ಏನು ಮಾಡಬೇಕು, ಸಂತೈಸಬೇಕು. ದೇವ್ರು ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಈ ಜಾಗದಲ್ಲಿ ಯೋಬನ್ನ ನೋಡಿ ದೇವರು ಏನಂತ ಮಾತಾಡ್ತಾ ಇದ್ದಾರೆ, ನೀನೊಂದು ಮನುಷ್ಯನಾಗಿದ್ದು ನೀನು ಇಷ್ಟು ನನ್ನನ್ನು ನೋಡಿ ಮಾತಾಡ್ತೀಯ, ನಿನಗೆಲ್ಲ ವಿಷಯಗಳು ಅರ್ಥ ಆಗ್ಬಿಡುತ್ತಾ? ಒಂದು ಮಲೆ ಮೇಲೆ ಇರುವಂಥ ಒಂದು ಬೆಟ್ಟದ ಮೇಲೆ ಇರುವಂಥ ಒಂದು ಆಡು, ಆ ಜೀವನ, ಆಡಂದ್ರೆ ಏನು ಹೇಳ್ತೀರಾ, ಸಾರಿ, ಮೇಕೆ, ಆ ಜೀವನದಲ್ಲಿ ಅದೇನೆಲ್ಲ ಮಾಡುತ್ತೆ ನಿನಗೆ ಗೊತ್ತಾ? ಅಥವಾ ಈ ಲೋಕವನ್ನು ಉಂಟು ಮಾಡಬೇಕಾದ್ರೆ ಯಾವ ಅಳತೆ ಇಟ್ಕೊಂಡು ಮಾಡಬೇಕು ಅಂತ ನಿನಗೆ ಅರ್ಥ ಆಗುತ್ತಾ ಅಂತ ದೇವರು ಎಲ್ಲ ವಿಷಯಗಳು ಅವರ ಸೃಷ್ಟಿಯ ಕುರಿತಾಗಿ ಮಾತಾಡೋಕ್ಕೆ ಪ್ರಾರಂಭಿಸ್ತಾರೆ. ನಾನು ಇಷ್ಟು ದೊಡ್ಡ ವಿಷಯವನ್ನೆಲ್ಲ ನಾನು ಉಂಟು ಮಾಡಿದ್ದೀನಿ, ನನ್ನನ್ನು ನೋಡಿ ನೀನು ಯಾರು ಪ್ರಶ್ನೆ ಕೇಳೋದಕ್ಕೆ? ಹಲ್ಲೆಲೂಯಾ. ನಮ್ಮ ರಕ್ಷಣೆಯಲ್ಲಿ ನಾವು ಸರಿಯಾಗಿ ನಡೆಯದೇ ಇರುವುದಕ್ಕೆ ದೊಡ್ಡ ಕಾರಣ ನಾವು ದೇವರಿಗೆ ಕೊಡಬೇಕಾಗಿರುವಂಥ ಮರ್ಯಾದೆ ಕೊಡದೇ ಇರುವುದು. ದೇವರನ್ನು ನೋಡಿ ಭಯಪಡೋದು ಒಂದು. ಎಲ್ಲರೂ ನಾವೇನು ಮಾಡ್ತೀವಿ ಅಂದರೆ, ನೀವು ದೇವರ ಇದನ್ನೇ ಎಷ್ಟು ಸಭೆಗಳನ್ನು ಮಾತಾಡ್ತಾರಲ್ಲ, ಏನಂತ ದೇವರು ನೋಡಿ ಭಯಪಡಿ, ದೇವ್ರನ್ನ. ಆ್ಯಕ್ಚುಲಿ ಅದು ಅರ್ಥ ಏನಂದರೆ ದೇವರನ್ನು ನೋಡಿ ಮರ್ಯಾದೆ ಕೊಡಿ ಅನ್ನೋದು. ಹಲ್ಲೆಲೂಯಾ. ಎಷ್ಟೋ ಜನರಿಗೆ ಏನು ಭಯ ಅಂದರೆ, ನಾನು ತಪ್ಪು ಮಾಡಿದ್ರೆ ದೇವ್ರು ನನ್ನ ಜೀವನದಲ್ಲಿ ಏನೋ ಒಂದು ಕಷ್ಟ, ಏನೋ ಒಂದು ಇದು ಮಾಡಿಬಿಡ್ತಾರೆ, ನಾನು ಕಷ್ಟದಲ್ಲಿ ಹೋಗ್ಬಿಡ್ತೀನಿ, ಆ ಕಾರಣದಿಂದನೇ ಪಾಪ ಮಾಡದೇ ಇರ್ತಾರೆ ಅಲ್ವಾ, ಅದೊಂದು ಭಯದಲ್ಲಿ ಇರ್ತಾರೆ ಜೀವನ. ಆದರೆ ದೇವರು ಅದನ್ನೇ ನಿಮ್ಮ ಹತ್ರ ಅಂದರೆ ಎದುರು ನೋಡ್ತಾ ಇಲ್ಲ. ದೇವ್ರು ನಿಮ್ಮ ಹತ್ರ ಫಲ ಕೊಡುವುದು ಅಂದರೆ, ನೀವು ಪಾಪ ಮಾಡದೇ ಇರುವುದನ್ನು ಯಾವ ರೀತಿ ಎದುರು ನೋಡ್ತಾ ಇದ್ದಾರೆ, ಅವರ ಮೇಲೆ ಇರುವಂಥ ಪ್ರೀತಿಯಿಂದ ಮಾಡಬಾರ್ದು ಅಂತ ಇದನ್ನು. ಹಲ್ಲೆಲೂಯಾ. ಅವ್ರು ನಿಮ್ಮ ಜೀವನದಲ್ಲಿ ಮಾಡಿರುವಂಥ ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಂಡು ನೀವು ಪಾಪ ಮಾಡದೇ ಇರಬೇಕು ಅಂತ ಎದುರು ನೋಡ್ತಾರೆ. ಹಲ್ಲೆಲೂಯಾ. ನಾವು ಸ್ತೋತ್ರ ಹೇಳುವಂಥ ರೀತಿಯಲ್ಲಿ ಪರಿಶುದ್ಧವಾಗಿರುವುದು ಬೇರೆ, ಭಯಪಟ್ಕೊಂಡು ಒಳ್ಳೇದು ಬೇಕು ಅಂತ ಪರಿಶುದ್ಧವಾಗಿರೋದು ಬೇರೆ. ನಾವು ಇವ್ರ ಜೀವನದಲ್ಲೆಲ್ಲ ನೋಡಬೇಕಾದ್ರೆ ಯೋಬನಿಗೆ ನೋಡಿ, ಅವರ ಜೀವನದಲ್ಲಿ ಎಲ್ಲ ಇದ್ರೂ ಎಲ್ಲ ಇಲ್ಲದೆ ಹೋದರೂ ಅವ್ನು ಪಾಪ ಮಾಡಿಲ್ಲ. ಆದರೆ ನೀವು ಯೋಚನೆ ಮಾಡಿ ನೋಡಿ, 1ನೇ ಅಧ್ಯಾಯದಿಂದ 37ವರೆಗೂ ಯೋಬು ಮಾತನಾಡುವುದು ಇದೆ, 34, 35ವರೆಗೂ. ಇಷ್ಟು ಮಾತನಾಡಿದ ಯೋಬು ಅನುದಿನವೂ ಬಲಿ ಕೊಡ್ತಾ ಇದ್ದಂಥ ಆ ಒಂದು ಮನುಷ್ಯ ತನ್ನ ಜೀವನದಲ್ಲಿ ಕಷ್ಟ ಬಂದ ಮೇಲೆ ಒಂದು ಸತಿನೂ ಬಲಿ ಕೊಟ್ಟರು ಅಂತ ನಾವು ನೋಡ್ತಾ ಇಲ್ಲ. ದೇವರ ಹತ್ರ ಅನುದಿನವೂ ಬಲಿ ಕೊಟ್ಟರು, ಅನುದಿನವೂ ತನ್ನ ಪಾಪನ ಅರಿಕೆ ಮಾಡಿದ್ರು ಅಂತ ನಾವು ನೋಡ್ತಾನೆ ಇಲ್ಲ. ಈ ರೀತಿ ಇದ್ದಂಥ ಒಂದು ಮನುಷ್ಯ ಸಡನ್ನಾಗಿ ಏನಾಗಿ ಮಾರ್ಪಡ್ತಾರೆ, ದೇವರನ್ನು ನೋಡಿ ಅಂದರೆ ಮನುಷ್ಯರನ್ನು ಪ್ರಶ್ನೆ ವಾದಾಡುವುದು, ಈ ರೀತಿ ಅವನ ಜೀವನ ಚೇಂಜ್ ಆಗಿಬಿಡುತ್ತೆ. ಯಾವ ರೀತಿ ಅಂದರೆ, ಒಳ್ಳೆ ದೇವರಲ್ಲಿ ಚೆನ್ನಾಗಿ ಕ್ರಿಸ್ತುವಲ್ಲಿ ಬೆಳೆದ್ಕೊಂಡ್ಬರ್ತಾ ಇರ್ತಾರೆ, ಕಷ್ಟ ಬಂದಿದ್ದ ತಕ್ಷಣ ಆ ಒಂದು ದೇವರ ಜೊತೆ ಇರುವಂಥ ಒಡನಾಟನೇ ಸಡನ್ನಾಗಿ ಸ್ಟಾಪ್ ಆಗಿಬಿಡುತ್ತೆ. ಏನೋ ಒಂದು ವಿಷಯ ನಡೆಯುತ್ತೆ, ಅದರಿಂದ ಏನಾಗ್ಬಿಡುತ್ತೆ, ಆ ಒಂದು ದೇವರ ಜೊತೆ ಇರುವಂಥ ಸಂಬಂಧನೇ ಸಡನ್ನಾಗಿ ಫುಲ್ಲಾಗಿ ಮುರಿದು ಹೋಗ್ಬಿಡುತ್ತೆ. ಹಲ್ಲೆಲೂಯಾ.
ಈ ಮುರಿದು ಹೋಗಿರುವಂಥ ಸಂಬಂಧಕ್ಕೆ ಕಾರಣ ಏನು? ಅವರ ಜೀವನದಲ್ಲಿ ಅವರು ಒಳ್ಳೇದು ಬೇಕು ಅಂತಾನೆ, ಅದು ಆ ಒಂದು ಜೀವನದಲ್ಲಿ ಒಳ್ಳೇದು ಮಾಡಿದ್ದಾರೆ ಅಂತ ಮಾತ್ರ ಅವ್ರ ದೇವರನ್ನು ಏನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಯೋಬಿಗೂ ಸಹ ಅದೇ ಆಗ್ತಾ ಇದೆ. ಡೈಲಿ ಬಲಿ ಕೊಡದೆ ಅಂತ ಮನುಷ್ಯ, ಬಲಿ ಕೊಡೋದಕ್ಕೆ ಏನು ಕಾರಣನೇ ಇಲ್ಲ. ಮಕ್ಕಳೆಲ್ಲ ಸತ್ತು ಹೋದ್ರು, ಇರುವಂಥ ಆಸ್ತಿ ಎಲ್ಲ ಏನಾಯಿತು, ನಾಶವಾಯಿತು. ತನಗೂ ಏನಿಲ್ಲ, ಆರೋಗ್ಯ ಅನ್ನೋದು ಇಲ್ಲ. ಇದಕ್ಕೆ ಮೇಲೆ ಅವ್ರು ಏನು ಮಾಡೋಕ್ಕಾಗ, ಇದಕ್ಕೆ ಮೇಲೆ ಅವರಿಂದ ಏನು ಬಲಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಅವರಿಂದ ಪ್ರಾರ್ಥನೆ ಮಾಡೋದಕ್ಕೂ ಸಹ ಸಾಧನೆಯೇ ಇಲ್ಲ. ನಮ್ಮ ಜೀವನದಲ್ಲೂ ಸಹ ಕಷ್ಟಗಳ ಮೂಲಕ ನಮ್ಮಿಂದ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ. ಯೋಚನೆ ಮಾಡು, ಯೇಸು ಕ್ರಿಸ್ತು ಶಿಲುಬೆ ಹೋದ್ರೂ ಸಹ ಶಿಲುಬೆಯಲ್ಲೂ ಸಹ ಏನಂತ ಪ್ರಾರ್ಥನೆ, ನನ್ನ ಆತ್ಮವನ್ನು ನಿಮ್ಮ ಹತ್ರ ಕೊಡ್ತೀನಿ. ಒಂದು ಸತಿನೂ ಆ ಕಷ್ಟದಲ್ಲೂ ಸಹ ದೇವರಿಗೆ ವಿರೋಧವಾಗಿ ಯೇಸು ಕ್ರಿಸ್ತು ಮಾತನಾಡೇ ಇಲ್ಲ. ಈ ಕಾರಣದಿಂದಾನೇ ಎಲ್ಲ ಮನುಷ್ಯರಿಗಿಂತ ಡಿಫ್ರೆಂಟ್ ಆಗಿದ್ದಂಥ ಒಂದು ಮನುಷ್ಯ ಯಾರಂದರೆ ಯೇಸು ಕ್ರಿಸ್ತು. ಮೋಸೆನ ಜೀವನ ಯೋಚನೆ ಮಾಡಿ ನೋಡೋಣ. ಯೋಬನ ನಾವು ಇಷ್ಟ ಅರ್ಥ ಮಾಡಿ, ಈ ಮೋಸೆನ ಜೀವನದಲ್ಲಿ ನೋಡಬೇಕಾದ್ರೆ, ಮೋಸೆ ದೇವರು ಅವ್ರನ್ನ ಕರಿಬೇಕಾದ್ರೆ, ಅಲ್ಲಿ ಈಜಿಪ್ಟಿಗೆ ತಿರುಗಿ ಕರಿಬೇಕಾದ್ರೆ, ಯಾಕಂದರೆ ಅವ್ರು ಕೊಲೆ ಮಾಡಿ ಏನೋ ಒಂದು ಮರ್ಡರ್ ಮಾಡಿ ಓಡೋಗಿರ್ತಾರೆ. ಎಲ್ಲಿ ಅವರು ಬೇರೆ ಕಡೆ ಹೋಗಿ ಅಲ್ಲೊಂದು ಜೀವನನೇ ನಡೆಸ್ತಾ ಇರ್ತಾರೆ. ಮೋಸೆಗೆ ತುಂಬ ವಯಸ್ಸಾಗಿರೋ ಒಂದು 60-70 ಆ ಒಂದು ವಯಸ್ಸಿರಬೇಕಾದ್ರೇ ದೇವರು ಅವ್ರನ್ನ ಕರಿತಾ ಇದ್ದಾರೆ. ಎಲ್ಲಿಗೆ? ಈಜಿಪ್ಟಲ್ಲಿ ಬಂದು ಈ ಜನರನ್ನು ರಕ್ಷಿಸಿ ಕರ್ಕೊಂಡು ಹೋಗಿ ಹೊಸ ದೇಶವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇಂಥ ಒಂದು ವಯಸ್ಸಾಗಿರುವಂಥ ಮೋಸೆಯನ್ನು ಕರೆದುಕೊಂಡು ಹೋಗಬೇಕಾದ್ರೆ ಮೋಸೆಯಲ್ಲಿದ್ದಂಥ ಒಂದು ಗುಣಾದಿಶ ಏನಂದರೆ, ದೇವರನ್ನು ನೋಡಿ ಪ್ರಶ್ನೆ ಕೇಳಿಲ್ಲ. ತನಗೆ ಯಾವುದೇ ಕಷ್ಟ ಬಂದ್ರೂ ದೇವರನ್ನು ನೋಡಿ ಅವರು ಪ್ರಶ್ನೆ ಕೇಳೋದನ್ನು ನಾವು ನೋಡೇ ಯಾಕೆ ಅಂತ ಒಂದು ಸತಿನೂ ದೇವರನ್ನು ನೋಡಿ ಪ್ರಶ್ನೆ ಕೇಳಿಲ್ಲ. ಯಾಕೆ ಇಸ್ರೇಲ್ ಜನರಿಗೆ ಐತಿ ಕಷ್ಟ? ಯೋಚನೆ ನೋಡಿ, ದೇವರೇ ನಾವು ಚೆನ್ನಾಗಿ ಹೋಗ್ಬಾರ್ದಾಗಿತ್ತು, ಯಾಕೆ ಇಷ್ಟು ಒಂದು ದೊಡ್ಡ ರೆಡ್ ಸಿ ಏನಕ್ಕೆ ಬಂತು ಅಂದರೆ, ಏನು ಹೇಳ್ತೀರಾ, ಕೆಂಪು ಸಮುದ್ರ ಯಾಕೆ ಬಂತು? ಅಥವಾ ಮಾರ ಅಂತ ಜಾಗದಲ್ಲಿ ಯಾಕೆ ನೀವು ಈ ಥರ ಕಷ್ಟ ಕೊಡ್ತಾಯಿದ್ದೀರಿ? ನೀರಿಲ್ಲದೆ ಯಾಕೆ ಕಷ್ಟ, ಊಟ ಇಲ್ಲದೆ ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ? ಒಂದು ಸತಿನೂ ಇಸ್ರೇಲ್ ಜನರೆಲ್ಲರೂ ಹೋಗಿ ಮೋಸೆನ ಪ್ರಶ್ನೆ ಕೇಳ್ತಾರೆ. ಮೋಸೆ ಒಂದು ಸತಿನೂ ದೇವರನ್ನು ನೋಡಿ ಪ್ರಶ್ನೆನೇ ಕೇಳಿಲ್ಲ. ಮೋಸೆ ಅವರ ಜೀವನದಲ್ಲಿ ಮಾಡಿದ ಒಂದೇ ತಪ್ಪೇನು? ಏನು ಮಾಡುತ್ತೆ? ಅವರು ಇಸ್ರೇಲ್ ಜನ ನಡೆಸಬೇಕಾದ್ರೆ ದೇವರು ಮಾತನಾಡುವಂಥರ ಜಾಗದಲ್ಲಿ ಇವರು ಬಂಡೆಯನ್ನು ಹೊಡಿತಾರೆ. ಅದಕ್ಕೂ ಸಹ ಅವ್ರು ಏನು ಮಾಡ್ತಾರೆ, ಅವರಿಗೆ ಪನಿಷ್ಮೆಂಟ್ ಸಿಗುತ್ತೆ. ಯಾವ ರೀತಿಯಾದ ಒಂದು ಪನಿಷ್ಮೆಂಟು? ಕಾನಾನ್ ದೇಶ ನೀವು ನೋಡ್ತೀಯ, ಹೋಗಿ ಸೇರುವುದೇ ಇಲ್ಲ. ಯಾವುದೇ ತಪ್ಪು ಮಾಡದೇ ಇರುವಂಥ ಮೋಸೆ ತನ್ನ ಜೀವನದಲ್ಲಿ ಅವ್ರು ಮಾಡಿದ ಒಂದು ತಪ್ಪಿನಿಂದ ಅವ್ರು ಅಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಏನಾಯಿತು, ಒಂದು ರೀತಿಯಾಗಿ ವ್ಯರ್ಥ ಆಯಿತು ಅಂತ ನೋಡ್ಬೋದು. ಇಸ್ರೇಲ್ ಜನರನ್ನ ಅಷ್ಟು ನಡೆಸ್ಕೊಂಡ್ಬಂದಂಥ ಮೋಸೆ 40 ವರ್ಷ ನಡೆಸ್ಕೊಂಬರ್ತಾರೆ. ಎಲ್ಲಿ? 40 ವರ್ಷದ ಮೇಲೆ ಆ್ಯಕ್ಚುಲಿ ಮೋಸೆ ಏನು ಮಾಡ್ತಾರೆ, 10 ವಾದೆಗಳನ್ನು ಯಾವ ಜಾಗದಲ್ಲಿ? ಈಜಿಪ್ಟಲ್ಲಿ ಕಳಿಸ್ತಾರೆ. ಅವ್ರ ಮೂಲಕ ಬರುತ್ತೆ. ಈಜಿಪ್ಟಿಂದ ಇಸ್ರೇಲ್ ಜನರನ್ನ ಕೆಂಪು ಸಮುದ್ರವನ್ನು ದಾಟಿಸಿ ಮಾರ ಅನ್ನುವಂಥ ಜಾಗದಲ್ಲಿ ನೀರನ್ನು ಸರಿ ಮಾಡಿ ಎಲ್ಲ ಮೋಸೆ ಮೂಲಕ ದೇವರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಷ್ಟು ಮಾಡಿದ್ರೂ ಮೋಸೆ ಕೊನೆಯಲ್ಲಿ ಕಾನಾನ್ ದೇಶವನ್ನು ಹೋಗಿ ಸೇರಲೇ ಇಲ್ಲ. ಎಷ್ಟೇ ಓಟ ಕರೆಕ್ಟಾಗಿ ಓಡಿದ್ರು ಮನುಷ್ಯ ಒಂದು ಜಾಗದಲ್ಲಿ ಇಸ್ರೇಲ್ ಜನರು ಮಾಡಿದ ಕೋಪದಿಂದ ಅವ್ರು ಏನು ಮಾಡ್ತಾರೆ, ಇಸ್ರೇಲ್ ಜನ ಡಿಸ್ಟರ್ಬ್ ಮಾಡ್ತಾನೆ, ಕೋಪದಲ್ಲಿ ಏನು ಮಾಡಿಬಿಡ್ತಾರೆ, ಕೇಳಿಸ್ಕೊಳ್ಳದೆ ಹೋಗಿ ಬಂಡೆನ ಹೊಡೆದು ಬಿಡ್ತಾರೆ. ಕೋಪದಲ್ಲಿ ಹೊಡೆದಂಥ ಬಂಡೆಯಲ್ಲಿ ನೀರು ಬಂತು, ಆದರೆ ಮೋಸೆ ಏನಾಗಿಲ್ಲ. ಇವಾಗ ಸಡನ್ನಾಗಿ ಅವ್ರಿಗೆ ಒಂದು ಪನಿಷ್ಮೆಂಟು ಸಹ ಜಾಗದಲ್ಲಿ ಬರ್ತಾಯಿದೆ. ಯೋಚನೆ ಮಾಡಿ ನೋಡಿ, ದೇವರು ಮೋಸೆ ನೋಡಿ ಹೇಳ್ತಾರೆ, ನೀನು ನನಗೆ ಅವಮರ್ಯಾದೆ ಮಾಡಿದ್ಯಾ, ನನಗೇನಾಯ್ತು, ಇವಾಗ ಕೋಪ ನಿನ್ನ ಮೇಲೆ ನಾನೇನು ಮಾಡ್ತೀನಿ, ಪನಿಷ್ಮೆಂಟ್ ಕೊಡ್ತೀನಿ ಅಂತಾರೆ. ಏನು, ಯಾವ ರೀತಿಯಾದ ಪನಿಷ್ಮೆಂಟ್ ಕೊಡ್ತೀನಿ ಅಂತಾರೆ, ನೀನು ಹೋಗಿ ಸೇರುವುದಿಲ್ಲ ಅಂತ ಹೇಳ್ತಾರೆ. ಇಷ್ಟಾದ್ರೂ ಮೋಸೆ ಅವರ ಬಾಯಿಂದ ಒಂದು ಮಾತನ್ನು ಸಹ ಇಲ್ಲ ದೇವರೇ ಅಂತ ಬಂದಿಲ್ಲ, ಅಥವಾ ಯಾಕೆ ಇಷ್ಟು ಕೊಡ್ತಾ ಇದ್ದೀರಾ ಅಂತ ಸಹ ಬಂದಿಲ್ಲ. ದೇವರೇ, ನಿಮ್ಮ ಜನರನ್ನು ನಡೆಸ್ಕೊಂಡು ನಾನು ಆಚೆ ಕರ್ಕೊಂಬಂದೆ, ನಿಮಗೋಸ್ಕರ 40 ವರ್ಷ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ರೂ ನನಗೆ ಕಾನಾನ್ ದೇಶದಲ್ಲಿ ಹೋಗಿ ಒಂದು 2 ದಿವಸ ಜೀವನ ನಡೆಸೋದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿಲ್ವಲ್ಲ ಅಂತ ಮೋಸೆ ಒಂದು ಬಾಯಿ ಮಾತು ಬಂದಿಲ್ಲ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ದೇವರನ್ನು ನೋಡಿ ಎಷ್ಟೋ ಸತಿ ಪ್ರಶ್ನೆ ಏನಂತ ಕೇಳ್ತೀವಿ, ಯಾಕೆ ನನ್ನ ಜೀವನದಲ್ಲಿ ಈ ಕಷ್ಟ, ಯಾಕೆ ನನಗೆ ಮಾತ್ರ ಇದು, ಯಾಕೆ ನನಗೆ ಅಂತ. ದೇವರನ್ನು ನೋಡಿ, ಅವರ ಪ್ರಸನ್ನತೆ ನೋಡಿ ಬರಬೇಕಾಗಿರುವಂಥ ಮರ್ಯಾದೆ ನಮ್ಮಲ್ಲಿ ಇಲ್ಲ. ಹಲ್ಲೆಲೂಯಾ. ದೇವರನ್ನು ಫ್ರೆಂಡಾಗಿ ನೋಡಿ ನಾವೇನು ಮಾಡ್ತಾ ಇದ್ದೀವಿ, ನಾವು ದೇವ್ರು ಕೊಡಬೇಕಾಗಿರುವಂಥ ಮರ್ಯಾದೆ, ಅವರ ಪೊಸಿಷನ್ ಕೊಡಬೇಕಾದಂಥ ಮರ್ಯಾದೆ ನಮ್ಮಲ್ಲಿ ಎಷ್ಟೋ ಸತಿ ಇಲ್ಲ.
ದೇವರು ಯಾರ ಮೂಲಕನೋ ಅಥವಾ ಅವರೇ ಇಳಿದು ಬಂದು ನೀನು ತಪ್ಪು ಮಾಡಿದ, ಇದಕ್ಕಾದ ಪನಿಷ್ಮೆಂಟ್ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಏನು ಮಾಡ್ತೀವಿ, ಯಾಕೆ ದೇವರೇ ನಾನು ಮಾಡಿರೋಂಥ ಒಳ್ಳೇದಲ್ಲ ನಿಮಗೆ ಗೊತ್ತಿಲ್ವಾ, ನಾನು ಇಷ್ಟು ವರ್ಷ ಕಷ್ಟಪಟ್ಟೆ, ನೀವು ಹೇಳಿದೆಲ್ಲ ಕರೆಕ್ಟಾಗಿ 40 ವರ್ಷ ಮಾಡಿದ್ನಲ್ಲ, ನನಗೆ ಯಾಕೆ ಈ ಒಂದು ರೀತಿ ಕಷ್ಟ ಅಂದರೆ ನಾವು ಯಾರದ್ದು ಒಪ್ಕೊಳ್ತೀವ? ಇಲ್ಲ. ಮೋಸೆ ಅದನ್ನು ಸಹ ಸೈಲೆಂಟಾಗಿ ಒಪ್ಕೊಳ್ತಾರೆ. ಒಂದು ಮಾತು ಮಾತಾಡದೆ ಏನು ಮಾಡ್ತಾರೆ, ಸೈಲೆಂಟಾಗಿ ಒಪ್ಕೊಳ್ತಾರೆ. ಅಲ್ಲೆಲೂಯ. ಮೋಸೆಗಿದ್ದಂಥ ಗುಣ ನಮ್ಮಲ್ಲಿ ಇದೆಯಾ? ಅಬ್ರಾಮನಿಗೂ ಸಹ ನೋಡಿ, 25 ವರ್ಷ ಅವರಿಗೆ ಈಸಾಕನು ಸಿಕ್ಕಲೇ ಇಲ್ಲ. ಒಂದು ಸತಿನೂ ದೇವರೇ ನೀವು ವಾಗ್ದಾನ ಕೊಟ್ರಲ್ಲ, ಎಲ್ಲಿ ನನ್ನ ಮಗ ಅಂತ ಒಂದು ಸತಿನೂ ದೇವರನ್ನು ನೋಡಿ ಅವರು ಕೇಳೇ ಇಲ್ಲ. ಅವರು ತಪ್ಪು ಮಾಡ್ತಾರೆ, ಇಷ್ಮೇಲ್ನ ಎತ್ತಾರೆ, ಎಲ್ಲ ಓಕೆ. ಆದರೆ ದೇವರನ್ನು ನೋಡಿ ಅವರ ಪ್ರಸನ್ನತೆಗೆ ಮರ್ಯಾದೆ ಕೊಡದೆ ಒಂದು ಸತಿನ ಅವ್ರು ನಡ್ಕೊಂಡೇ ಇಲ್ಲ. ಅಲ್ಲೆಲೂಯ. ನಮಗೆ ದೇವರ ಪ್ರಸನ್ನತೆಯಲ್ಲಿ ಬರಬೇಕಾಗಿರುವಂಥ ಮರ್ಯಾದೆ ನಮ್ಮಲ್ಲಿ ಇನ್ನೂ ಬೆಳೆದೇ ಇಲ್ಲ. ನಮ್ಮಲ್ಲಿ ಆ ಒಂದು ಮರ್ಯಾದೆ ಬೆಳೆಯದೆ ಹೋದರೆ ನಾವು ದೇವರ ಪ್ರಸನ್ನತೆಯನ್ನು ಸಂಪೂರ್ಣವಾಗಿ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ರಕ್ಷಣೆಯನ್ನು ಸಂಪೂರ್ಣವಾಗಿ ಅನುಭವಿಸೋದಕ್ಕೆ ಸಾಧ್ಯನೇ ಇಲ್ಲ. ರಕ್ಷಣೆಯ ಸಂಪೂರ್ಣತೆ ದೇವರ ಜೊತೆ ಇರುವಂಥ ಒಡನಾಟ. ಹಲ್ಲೆಲೂಯ. ರಕ್ಷಣೆಯ ಸಂಪೂರ್ಣತೆ ಅಂದರೆ ರಕ್ಷಣೆ ಸಂಪೂರ್ಣವಾಗುವುದು ಯಾವಾಗ? ದೇವರ ಜೊತೆಯಲ್ಲಿ ಇರುವಂಥ ಒಡನಾಟ ಸರಿಯಾದಾಗ, ಸಂಪೂರ್ಣವಾದಾಗ. ಹಲ್ಲೆಲೂಯ. ಪೌಲಗಾಗಿರಲಿ, ದೇವರಿಗೆ 10-12 ಜನ ಶಿಷ್ಯರಾಗಿರಲಿ, ಎಲ್ಲರಿಗೂ ಸಿಕ್ಕಿದಂಥ ದೊಡ್ಡ ಒಂದು ಗಿಫ್ಟ್ ಏನಂದರೆ, ಒಂದು ದೊಡ್ಡ ಒಂದು ಏನು ಹೇಳ್ತೀರಾ, ಒಂದು ರೀತಿಯ ಬಹುಮಾನ ಏನಂದರೆ ಅವರ ಜೊತೆ ಇದ್ದಂಥ ಒಂದು ಸಂಬಂಧ, ಒಡನಾಟ. ಆ ಒಂದು ಒಡನಾಟ ಇಲ್ಲದೆ ಹೋಗಿ ಅಂದರೆ ಒಂದು ರೀತಿಯಾದ ರಿಲೇಷನ್ಶಿಪ್ ದೇವರ ಜೊತೆ ಇಲ್ಲದೆ ಹೋಗಿ ಅವರಿಂದ ಸರಿಯಾದ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲರಿಗಿದ್ದಂಥ ಒಂದು ವಿಷಯನೂ ದೇವರ ಜೊತೆ ಇದ್ದಂಥ ಒಂದು ರಿಲೇಷನ್ಶಿಪ್. ನಮಗೆ ಆ ಒಂದು ರಿಲೇಷನ್ಶಿಪ್ ಇದೆಯಾ? ಮರ್ಯಾದೆ ಅನ್ನೋ ದೇವರನ್ನು ನೋಡಿ ಇದೆಯಾ? ನೋಡಿ, ದೇವರು ಯೋಹಾನ 15:16 ನಮ್ಮನ್ನು ನೋಡಿ ಸ್ನೇಹಿತರೆ ಅಂತ ಕರೀತಾರೆ. ಅಲ್ಲೆಲೂಯ. ಯಾಕೆ ಸ್ನೇಹಿತರು ಅಂತಾರೆ? ಇನ್ಮೇಲೆ ನೀವು ಸ್ಲೇವ್ಸ್, ನೀವೇನು ಹೇಳ್ತಾರ, ಕೆಲಸಗಾರಾಗಿದ್ದರೆ ನಿಮಗೆ ನಾನೇನು ಮಾಡೋಕ್ಕಾಗಲ್ಲ, ಎಲ್ಲ ವಿಷಯಗಳನ್ನು ತಿಳಿಸೋದಕ್ಕಾಗಲ್ಲ. ಇನ್ಮೇಲೆ ನಿಮ್ಮನ್ನು ನಾನು ಸ್ನೇಹಿತರೆ, ದೇವರು ನನಗೇನಲ್ಲ ಅಂದರೆ ಯೇಸು ಕ್ರಿಸ್ತುವಿಗೆ ಏನೆಲ್ಲ ರಹಸ್ಯಗಳನ್ನು ತಿಳಿಸುತ್ತಾರೋ ಅದೆಲ್ಲವೂ ನಾನು ಏನು ಮಾಡ್ತೀನಿ, ನಿಮಗೂ ಸಹ ತಿಳಿಸ್ತೀನಿ ಅಂತ ವಾಗ್ದಾನ ಕೊಡ್ತಾರೆ. ಅಲ್ಲೆಲೂಯ. ಸೊ ಈ ಒಂದು ವಿಷಯವನ್ನು, ಈ ಒಂದು ಫ್ರೆಂಡ್ಶಿಪ್ನ ನಾವೇನು ಮಾಡ್ತೀವಿ ಅಂದರೆ ಮರ್ಯಾದೆ ಕೊಡದೇ ಇರುವಂಥ ರೀತಿಯಲ್ಲಿ ಎಷ್ಟೋ ಸತಿ ನಡೆಯುತ್ತೆ. ಯಾವ ರೀತಿ ಅಂದರೆ, ಬೆಸ್ಟ್ ಪೇತ್ರನು, ದೇವರು ಯೇಸು ಕ್ರಿಸ್ತು ಹೇಳ್ತಾರೆ, ನಾನು ಈ ರೀತಿ ಏನಾಗಬೇಕು, ಶಿಲುಬೆಗೆ ಹಾಕಲ್ಪಡ್ಬೇಕು, ನಾನು ಕಷ್ಟಪಡಬೇಕು, ಅದು ಇದು ಹೇಳಬೇಕಾದ್ರೆ ಪೇತ್ರನ ಏನಂತ ಬಂದು ಹೇಳ್ತಾರೆ, ಇಲ್ಲ ದೇವರೇ, ನೀವು ಕಷ್ಟ ಪಡಬಾರ್ದು. ಇಮ್ಮಿಡಿಯೇಟಾಗಿ ದೇವರ ಬಾಯಿಂದ ಏನಂತ, ಯೇಸು ಕ್ರಿಸ್ತು ಬಾಯಿಂದ ಏನು ಬರುತ್ತೆ, ನನ್ನ ಹಿಂದೆ ಹೋಗೋ ಪಿಶಾಚೆ, ನೀನು ದೇವ್ರಿಗೆ ಏನಾಗ್ತಾ ಇದೆಯಾ, ತಡೆಯಾಗಿ ಬರ್ತಾ ಇದೆಯಾ, ದೇವರ ಕೆಲಸಕ್ಕೆ ನೀನು ಏನಾಗಿದೆಯಾ, ತಡೆಯಾಗಿದೆಯಾ, ಈ ನಡುವಲ್ಲಿ ಬರ್ತಾ ಇದೆಯಾ ಅಂತಾರೆ. ಪೇತ್ರನು ಯಾವ ರೀತಿ ಇದ್ದರೂ ಅವರ ಕ್ಯಾರೆಕ್ಟರ್ ಸಂಪೂರ್ಣವಾಗಿ ಮಾರ್ಪಡಕ್ಕೆ ಆರಂಭಿಸುತ್ತೆ. ಇವಾಗ ಅವರು ತಪ್ಪು ಮಾಡಿದ ಮೇಲೆ ಅವರು ಕಲಿತಾರೆ. ಕಲಿತ ಮೇಲೆ ಏನಾಗುತ್ತೆ, ಅವರ ಕ್ಯಾರೆಕ್ಟರ್ ಗುಣ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಪ್ರಶ್ನೆ ಕೇಳುವುದನ್ನು ಕಡಿಮೆ ಮಾಡಿಕೊಂಡು ಕೇಳಿಸ್ಕೊಳ್ಳೋದನ್ನು ಏನು ಮಾಡ್ತಾರೆ, ಹೆಚ್ಚು ಮಾಡ್ತಾರೆ. ನಮ್ಮಲ್ಲಿರುವಂಥ ಪ್ರಶ್ನೆನೇ, ನಮ್ಮಲ್ಲಿರುವಂಥ ಪ್ರಾಬ್ಲಮೇ ಏನಂದರೆ, ನಾವು ಕೇಳಿಸ್ಕೊಳ್ಳೋದು ಕಡಿಮೆ, ಮಾತನಾಡೋದು ಹೆಚ್ಚು. ಜೀವನದಲ್ಲಿ ಮಾತ್ರ ಅಲ್ಲ, ಎಸ್ಪೆಷಲಿ ದೇವರ ಜೊತೆ. ನಾವು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಿರಲ್ಲ, ಏನಂತ, ನನಗೆ ದೇವರು ಅದು ಬೇಕು, ಇದು ಬೇಕು, ಏನು ನನಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ, ಇಷ್ಟು ಪ್ರಾರ್ಥನೆಗಳು ಮಾಡ್ತಿರಲ್ಲ, ಎಷ್ಟು ಸತಿ ಕೇಳಿಸ್ಕೊಂಡಿದ್ದೀರ ದೇವರು ಏನು ಹೇಳ್ತಾ ಇದ್ದಾರೆ ಅಂತ? ನಿಮ್ಮ ಕಷ್ಟಗಳು ದೇವ್ರಿಗೆ ಗೊತ್ತಿಲ್ಲ ಅಂತ ಇಲ್ಲ, ನಾನು ಪ್ರಾರ್ಥನೆ ಮಾಡಬೇಡಿ ಅಂತಾನೂ ಹೇಳ್ತಾ ಇಲ್ಲ. ನಿಮ್ಮ ಪ್ರಾರ್ಥನೆ ಬರೀ ನಿಮ್ಮ ಸಪ್ಲಿಕೇಶನ್ಸ್ ಏನದು, ಡೈಲಿ ನನ್ನ ಪ್ರಾಬ್ಲಮ್ ಎತ್ಕೊಂಡೋಗಿ ದೇವ್ರಿಗೆ ನಾನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಹೇಳುವುದನ್ನು ಕೇಳಿಸ್ಕೊತಾ ಇದ್ದೀವ, ವಾಪಸ್ ಏನಾದರೂ ಬರ್ತಾ ಇದೆಯಾ, ಇಲ್ಲ ಬರೀ ನಾನು ಭಾರ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ, ಡೈಲಿ ಬರ್ತೀನಿ, ಭಾರ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತು ಏನು ಹೇಳ್ತಾರೆ, ಎಲ್ಲೇ ಕಷ್ಟಪಟ್ಟು ಭಾರ ಹೊರುವರೆ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ನೆಕ್ಸ್ಟ್ ವರ್ಷ ಏನು ಬರುತ್ತೆ, ನಾನು ಕೊಡುವಂಥ ನಗುವು ನಿಮಗೇನಾಗಿರುತ್ತೆ, ಲಘುವಾಗಿರುತ್ತೆ ಅಂತಾರೆ. ಅಲ್ಲೆಲೂಯ. ನಾವೆಲ್ಲರೂ ಭಾರ ಇಳಿಸೋದಲ್ಲಿದ್ದೀವಿ, ಲಘುವನ್ನು ಯಾರು ತಗೊಳ್ತಾರೆ? ಅಲ್ಲ, ನಾವೇನು ಮಾಡಬೇಕು, ಅಲ್ಲಿ ದೇವರ ಜೊತೆ ಸೇರಿಕೊಂಡು ಆ ಲಘುವಾದ ಒಂದು ವೆಯ್ಟ್ನ ನಾವು ತಗೊಂಡಿಲ್ಲ ಅಂದರೆ, ಬರೀ ಭಾರ ಇಳಿಸೋದ್ರಿಂದ ಮಾತ್ರ ವಿಶ್ರಾಂತಿ ಮಾತ್ರ ಸಿಗತ್ತೆ, ಆದರೆ ಅದೆಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ.
ಡೈಲಿ ನಿಮ್ಗೆ ವಿಶ್ರಾಂತಿ ಮಾತ್ರ ಬೇಕು ಅಂದರೆ ದೇವರನ್ನು ಹುಡುಕಿ ಹೋಗಿ ಉಪಯೋಗನೇ ಇಲ್ಲ, ಫಲ ಕೊಡುವುದಕ್ಕೆ ಸಾಧ್ಯನೇ ಇಲ್ಲ. ನಾನು ಕೊಡುವಂಥ ನಗುವು ಅಂದರೆ ಯಾವ ರೀತಿ ಒಂದು ಬೆಫೆಲೋಗೆ ಏನು ಹೇಳ್ತೀರಾ, ಎಮ್ಮೆನ ಇಟ್ಕೊಂಡು ಏನು ಮಾಡ್ತಾರೆ, ಎರಡು ಕಡೆ ಆ ನಗುವನ್ನು ಹಾಕ್ಕೊಂಡು ಅದೇನು ಮಾಡಬೇಕು, ಉಳುವುದಕ್ಕೆ ಏನು ಮಾಡ್ತಾರೆ, ಅದನ್ನು ಕರ್ಕೊಂಡು ಹೋಗ್ತಾರೆ. ಆ ನಗು ಹಾಕದೆ ಬರೀ ನೀವು ಎಮ್ಮೆಯನ್ನು ಕರ್ಕೊಂಡು ಹೋದ್ರೆ ಏನಾಗುತ್ತೆ, ಏನು ಅದರಿಂದ ಬರಲ್ಲ, ಉಳುಮೆ ಆಗಲ್ಲ. ಗ್ರೌಂಡ್ ಉಳುಮೆ ಆಗಿಲ್ಲ ಅಂದರೆ ಅಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ನೆಟ್ಟುವುದಕ್ಕಾಗಲ್ಲ, ಫಲ ಕೊಡುವುದಕ್ಕೂ, ವ್ಯವಸಾಯ ಮಾಡುವುದಕ್ಕಾಗೋದೇ ಇಲ್ಲ. ಭಾರ ಇಳಿಸೋದು ಬರೀ ಸ್ಟೆಪ್ ಅಷ್ಟೇ, ಒಂದು ಸ್ಟೆಪ್ ಅಷ್ಟೇ. ನೀವು ಮಾಡುವಂಥ ಡೈಲಿ ಪ್ರಾರ್ಥನೆಯಲ್ಲಾಗಿರಲಿ, ನಿಮ್ಮ ವಾರದ ಪ್ರಾರ್ಥನೆಗಳಲ್ಲಿ ಬರೀ ಫಸ್ಟ್ ಸ್ಟೆಪ್ ಅಷ್ಟೇ. ಭಾರ ಇಳಿಸದೆ ನಾನು ಬೇರೆ ನಗುವನ್ನು ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನೇ ಏನಂತ ಹೇಳ್ತಾರೆ, ನಾನು ಕೊಡುವಂಥ ನಗುವು ಏನಾಗಿದೆ, ಲಘುವಾಗಿದೆ. ದೇವರ ನಗುವನ್ನು ನಾವು ಇಷ್ಟು ಜನ ಎತ್ಕೊಂಡಿದ್ದೀವಿ. ದೇವರ ನಗುವನ್ನು ಎತ್ಕೊಂಡ್ರೆ ಅಂದರೆ ದೇವರು ಕೊಡುವಂಥ ಒಂದು ವಿಷಯವನ್ನು, ಭಾರವನ್ನು ಎತ್ಕೊಂಡ್ರೆ ನಿಮ್ಮ ಭಾರವನ್ನು ನೀವು ತೆಗೆಯೋದನ್ನು ಕಡಿಮೆ ಮಾಡ್ತೀರಾ. ಹಲ್ಲೆಲೂಯಾ. ಡೈಲಿ ಭಾರ ಇಳಿಸ್ಬಿಟ್ಟು ತಿರುಗಿ ಆಚೆ ಹೋಗಿ ಅದೇ ಭಾರವನ್ನು ಹೊತ್ಕೊಂಡು ತಿರುಗಿ ಮನೆಗೆ ಬರ್ತೀವಿ. ಹಲ್ಲೆಲೂಯಾ. ಡೈಲಿ ಇಳಿಸಿದ ಭಾರವನ್ನು ನಾನು ಏನು ಮಾಡ್ತಾಯಿದ್ದೀನಿ, ತೊಗೊಂಡು ಹೋಗ್ತೀನಿ. ನಿನ್ನ ಮೇಲೆ ದೇವರು ಹಾಕಿರುವಂಥ ನಗು ಇದ್ದರೆ ನಾನು ಡೈಲಿ ಭಾರವನ್ನು ಎತ್ಕೊಂಡು ಹೋಗ್ತೀನ? ಇಲ್ಲ. ಒಂದು ಏನು ಎತ್ತಲ್ಲ, ಒಂದು ಎತ್ತು ಅದ ಮೇಲೆ ಆಲ್ರೆಡಿ ನಗುವನ್ನು ಹಾಕಿದರೆ ಅದ್ಮೇಲೆ ಯಾರಾದರೂ ಭಾರ ಇಡ್ತಾರಾ? ಇಲ್ಲ. ಫಸ್ಟು ಎತ್ತಿನ ಒಂದು ಗುಣನೇ ಏನಿಲ್ಲ, ಭಾರ ಹೊರುವುದು ಎತ್ತಿನ ಗುಣನೇ ಅಲ್ಲ, ಅದು ಎಳ್ಕೊಂಡು ಹೋಗುತ್ತೆ. ಭಾರ ಹೊರುವುದು ಅದನ್ನ ಗುಣ ಅಲ್ಲ. ಯಾರ ಗುಣ ಭಾರ ಹೊರ್ಕೊಂಡು ಹೋಗೋದು? ಕತ್ತೆ ಕೆಲಸ ಏನು, ಎಷ್ಟು ಭಾರ ಹಾಕಿದ್ರೂ ಅದೇನು ಮಾಡುತ್ತೆ, ಹೊತ್ಕೊಂಡು ಹೋಗುತ್ತೆ. ಆದರೆ ಕತ್ತೆನ ಎತ್ಕೊಂಡೋಗಿ ಸುಲಭವಾಗಿ ವ್ಯವಸಾಯ ಮಾಡುವುದೇ ಇಲ್ಲ. ಯಾವುದಕ್ಕೆ ಯಾವುದು ಗುಣ ಇದೆಯೋ ಆ ಗುಣದಲ್ಲಿ ಮಾತ್ರ ಅದು ಮಾಡೋದಕ್ಕೆ ಸಾಧ್ಯ. ನಾನು ಕತ್ತೆಯಾಗಿರ್ತೀನ ಎತ್ತಾಗಿರ್ತೀನ ಅನ್ನೋದು ನನ್ನ ಕೈಯಲ್ಲಿದೆ. ಎತ್ತಿನ ಗುಣ ಏನು, ಉಳುಮೆ ಮಾಡುವುದು. ಅದಕ್ಕೇನು ಪುಲ್ಲಿಂಗ್ ಪವರ್ ಇದೆ, ಏನು ಮಾಡುತ್ತೆ, ಅದು ಎಳ್ಕೊಂಡು ಹೋಗುತ್ತೆ. ಎಷ್ಟು ವೆಯ್ಟ್ ಕೊಟ್ಟರೆ ಅದರಿಂದ ಏನು ಮಾಡುತ್ತೆ, ಎಳ್ಕೊಂಡು ಹೋಗುತ್ತೆ. ಭಾರ ಹೊರುವುದು ಅದು ಗುಣಾದೇಶ ಅಲ್ಲ. ನಮ್ಮ ಗುಣಾದೇಶನು ಭಾರ ಹೊರುವುದಲ್ಲ, ದೇವರು ಕೊಡುವಂಥ ನಗುವನ್ನು ಎಳೆದುಕೊಂಡು ಹೋಗುವುದು. ಹಲ್ಲೆಲೂಯಾ. ನಮ್ಮನ್ನು ಅದನ್ನೇ ಪೌಲು ಸಹ ಏನಂತ ಹೇಳ್ತಾರೆ, ನಿಮ್ಮನ್ನು ದೇವರು ಓಟವನ್ನು ಕೊಟ್ಟಿದ್ದಾರೆ, ಮುಂದೆ ನೋಡಿ ಏನು ಮಾಡಿ ಓಡಿ ಅಂತಾರೆ. ಯಾವ ರೀತಿ ಎತ್ತುವ ಭಾರವನ್ನು ಎತ್ಕೊಂಡು ಓಡುತ್ತೋ ಮುಂದೆ, ಆ ರೀತಿ ನಾವು ಸಹ ದೇವರು ಕೊಡುವಂಥ ನಗುವನ್ನು ಎತ್ಕೊಂಡು ಏನು ಮಾಡಬೇಕು, ಓಡಬೇಕು. ಆವಾಗ ಏನಾಗತ್ತೆ, ಬಿತ್ತನೆನೂ ಬರುತ್ತೆ, ಫಲನೂ ಬರೋಕ್ಕೆ ಸಾಧ್ಯ. ಬಿತ್ತನೆ ಮಾಡಿ ವ್ಯವಸಾಯ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು, ನಗುವನ್ನು ಎತ್ಕೊಂಡು ಓಡಬೇಕು. ಓಡದೇ ಇದ್ದರೆ ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಓಕೆ, ನಾವು ಇಷ್ಟು ಅರ್ಥ ಮಾಡ್ಕೊಂಡಿದ್ದು ಏನಂದರೆ, ದೇವರನ್ನು ನೋಡಿ ನಾನು ಆ ಒಂದು ಮರ್ಯಾದೆ ಕೊಟ್ಟರೇನೆ ನಾನು ಏನು ಮಾಡೋಕ್ಕಾಗತ್ತೆ, ದೇವರ ಜೊತೆ ಒಂದು ಸಂಬಂಧ ಇಟ್ಕೊಳ್ಳೋದಕ್ಕೆ ಸಾಧ್ಯ. ದೇವರ ವಿಶ್ರಾಂತಿ ನನ್ನಲ್ಲಿ ಸಂಪೂರ್ಣವಾಗಿರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸಂಪೂರ್ಣವಾದ ವಿಶ್ರಾಂತಿ ನನ್ನಲ್ಲಿ ಇದ್ದರೇನೆ, ಯಾವಾಗ ನಾನು ನಗುವನ್ನು ಎತ್ಕೊಂಡು ನಡೆಯುವಾಗ ಸಂಪೂರ್ಣವಾದ ವಿಶ್ರಾಂತಿ ನನ್ನಲ್ಲಿ ನೆಲೆಯಾಗಿರುತ್ತೆ. ಹಲ್ಲೆಲೂಯಾ. ದೇವರ ವಿಶ್ರಾಂತಿ ನನ್ನ ನೆಲೆಯಾಗಿದ್ರೇ, ಮೋಸೆಯ ರೀತಿಯಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ಏನಂತ ಹೇಳ್ತೀನಿ, ಇಲ್ಲ ದೇವರೇ ನೀವು ನನ್ನನ್ನು ನಡೆಸ್ತೀವಿ. ಆ ಒಂದು ಏನು ಹೇಳ್ತೀರ, ನಂಬಿಕೆ ದೇವರಲ್ಲಿ ಬೆಳೆಯುತ್ತೆ. ಹಲ್ಲೆಲೂಯಾ. ಮೋಸೆ ಸುಮ್ಮನೆ ಕೂತ್ಕೊಂಡಿದ್ದಿದ್ರೆ ಅವನೇನು ಮಾಡೋಕ್ಕಾಗಿರಲಿಲ್ಲ, ದೇವರ ವಿಶ್ರಾಂತಿ ಅವನಲ್ಲಿ ಇರ್ತಾ ಇರಲಿಲ್ಲ. ಮೋಸೆ ಇಸ್ರೇಲ್ ಜನರನ್ನು ನಡೆಸುವುದೇ ಅವನಿಗಾದ ವಿಶ್ರಾಂತಿ. ಹಲ್ಲೆಲೂಯಾ. ಅವನಿಗಾದ ಲಘು ಏನು, ಇಸ್ರೇಲ್ ಜನರನ್ನು ನಡೆಸುವುದು. ಮೋಸೆ ತನ್ನ ಕೆಲಸವನ್ನು ಮಾಡದೆ ಹೋದರೆ ಅವನಿಗಾದ ಒಂದು ವಿಶ್ರಾಂತಿನೂ ಸಮಾಧಾನ ಅವನಲ್ಲಿ ಇರ್ತಾನೆ ಇರಲಿಲ್ಲ. ಮೋಸೆ ತನ್ನ ಜೀವನದ ಕೆಲಸ ಏನು, ಇಸ್ರೇಲ್ ಜನರನ್ನು ಇಲ್ಲಿ ವಾಗ್ದಾನದ ನೆಲಕ್ಕೆ ಕರೆದುಕೊಂಡು ಹೋಗಬೇಕು. ಅವನ ಬಾರ್ಡರ್ವರೆಗೂ ಹೋಗೋದೇ ಅವರ ಕೆಲಸ. ಬಾರ್ಡರ್ ದಾಟಿ ಅವರಿಂದ ಹೋಗೋಕ್ಕಾಗೇ ಇಲ್ಲ. ಆದರೆ ಮೋಸೆ ಯಾವ ರೀತಿ ಸತ್ತೋಗ್ತಾರೆ ಅಂದರೆ, ಯಾವ ರೀತಿ ಅವ್ರನ್ನ ಮಣ್ಣು ಮಾಡಲು ಬರ್ತಾರೆ, ದೇವರೇ ಅವರನ್ನು ಏನು ಮಾಡ್ತಾರೆ. ಯಾಕಿರ್ಬೋದು ದೇವರು ಅವರನ್ನು ಮಣ್ಣು ಮಾಡಿದ್ದು? ಓಕೆ, ಅನೇಕ ಕಾರಣಗಳಿದೆ ದೇವರು ಮೋಸೆಯನ್ನು ಮಣ್ಣು ಮಾಡಿದ್ದಕ್ಕೆ. ಒಂದು ಕಾರಣ ಏನಂದರೆ ದೇವರು ತುಂಬ ಮೆಚ್ಚಿಸ್ಕೊಂಡಿದ್ರು ಮೋಸೆನ ಅಂತ. ಓಕೆ, ಇನ್ನೊಂದು ಕಾರಣ ಏನಂತ ಎಷ್ಟೋ ಜನ ಹೇಳ್ತಾರೆ ಅಂದರೆ, ಮೋಸೆಯನ್ನು ಒಂದು ವೇಳೆ ಕಾನಾನ್ ದೇಶಕ್ಕೆ ಕಳಿಸಿದರೆ ಮೋಸೆ ವಿಗ್ರಹ ಮಾಡ್ಕೊಂಡು ಇವರೆಲ್ಲ ಏನು ಮಾಡಿಬಿಡ್ತಾಯಿದ್ರು, ಇಸ್ರೇಲ್ ಜನರೇ ಒಂದು ಆರಾಧನೆ ಮಾಡೋಕ್ಕೆ ಪ್ರಾರಂಭಿಸ್ಬಿಡ್ತಾಯಿದ್ರು. ಅಂಥ ಜನರು ಇಸ್ರೇಲ್ ಜನರು. ಓಕೆ,
ಇನ್ನೊಂದು ವಿಷಯ ಏನಂದರೆ, ನಾವು ಯೂದ ಅನ್ನುವಂಥ ಪುಸ್ತಕದಲ್ಲಿ ನೋಡ್ತೀವಿ, ಪಿಶಾಚಿ ಏನು ಮಾಡಿದಂತೆ ಈ ಮೋಸೆಯ ಒಂದು ಶರೀರಕ್ಕೋಸ್ಕರ ಏನು ಮಾಡ್ತಾ ಇದೆ ಅಂತೆ, ದೇವ್ರ ಹತ್ರ ಹೋರಾಡ್ತಾನೆ. ಶೋಧನೆಗಾರನು ದೇವ್ರ ಹತ್ರ ಹೋರಾಡ್ತಾ ಇದ್ದಾನೆ ಅಂತ ದೇವರ ವಾಕ್ಯದಲ್ಲಿ ವಚನ ಇದೆ. 4ನೇ ಕಾರಣ ಇನ್ನೊಂದು ಏನಿದೆ ಅಂದರೆ, ಮೋಸೆಗೆ ರಿಲೇಟಿವ್ಸ್ ಅಂತ ಯಾರು ಅವನ ಜೊತೆಯಲ್ಲಿ ಇರಲಿಲ್ಲ. ಮಿರಿಯಮ್ ಆಗಿರಲಿ, ಮಿರಿಯಮ್ಮ ಆರೋನಂತ ಇದ್ದರು, ಅವ್ರ ಅಣ್ಣ ಅಕ್ಕ ತಮ್ಮ ಆ ರೀತಿ ಇದ್ದರು. ಆದರೆ ಅವನ ಸ್ವಂತ ಕುಟುಂಬ ಅಂತ ಯಾರೂ ಇರಲಿಲ್ಲ. ಸ್ವಂತ ಕುಟುಂಬ ಆದರೆ ಅವನ ಹೆಂಡತಿ ಆಗಿರಲಿ, ಅವನ ಮಕ್ಕಳಾಗಿರಲಿ, ಅವನ ಜೊತೆಯಲ್ಲಿ ಯಾರು ಆ ರೀತಿ ಇರಲಿಲ್ಲ. ಯಾಕಂದರೆ ನಾವು ನೋಡ್ತೀವಿ, ಅವರನ್ನು ಹಿಂತಿರುಗಿ ಕಳಿಸ್ಬಿಡ್ತಾನೆ. ಯಾರ ಜೊತೆ ಅಂದರೆ ಅವರ ಮಾವನ ಜೊತೆ ಹಿಂತಿರುಗಿ ಕಳಿಸ್ಬಿಡ್ತಾರೆ ಮೋಸೆ. ನಾನು ಇನ್ಮೇಲೆ ಇಸ್ರೇಲ್ ಜನರನ್ನು ನಡೆಸ್ಬೇಕು, ಇದೊಂದೇ ನನ್ನ ಜೀವನದಲ್ಲಿ ಕೆಲಸ, ನಾನು ಇವರನ್ನು ನೀವೇನು ಮಾಡಿ ನೋಡ್ಕೊಳ್ಳಿ ಅಂತ ಮಾವನ ಜೊತೆ ಹಿಂತಿರುಗಿ ಅಪ್ಪ ಮನೆಗೆ ಕಳಿಸ್ಬಿಡ್ತಾರೆ ಮೋಸೆ. ಯೋಚನೆ ಮಾಡಿ ನೋಡಿ, ಇಂಥ ಒಂದು ಮನುಷ್ಯ, ಒಂದು ರೀತಿಯಾದ ಅನಾಥೆಯಾದ ಒಂದು ಮನುಷ್ಯ, ದೇವರು ಬೇರೆ ಯಾರ ಕೈಯಲ್ಲೂ ಮಣ್ಣು ಮಾಡದೆ ಮೋಸೆಯನ್ನು ತನ್ನ ಸ್ವಂತ ಕೈಗಳಿಂದ ಏನು ಮಾಡಿದ್ರಂತೆ, ಮಣ್ಣು ಮಾಡಿದ್ರು. ಯಾರಿಗೂ ದೇವರು ಕೊಡದೇ ಇರುವಂಥ ಒಂದು ಏನು ಹೇಳ್ತಾರೆ ಭಾಗ್ಯ ಅದು. ಯೇಸು ಕ್ರಿಸ್ತುವನ್ನು ಸಹ ಅಷ್ಟು ಭಾಗ್ಯ ಯಾರಿಗೂ ಅವ್ರಿಗೂ ಸಹ ಏನಾಗುತ್ತೆ, ಅವ್ರ ಶಿಷ್ಯರು ಅವ್ರನ್ನ ಏನು ಮಾಡ್ತಾರೆ, ಎತ್ಕೊಂಡೋಗಿ ಸಮಾಧಿಯಲ್ಲಿ ಇಡ್ತಾರೆ. ಆದರೆ ಮೋಸೆಗೆ ಮಾತ್ರ ನೋಡಿ, ಎಷ್ಟು ದೇವರಿಗೆ ಹತ್ರ ಇದ್ದಿದ್ದರೆ ಸ್ವಂತ ಕೈಗಳಿಂದ ದೇವರು ಏನು ಮಾಡ್ತಾರೆ ಅಂತ ಅವರನ್ನು ಮಣ್ಣು ಮಾಡ್ತಾರೆ. ಹಲ್ಲೆಲೂಯಾ. ಆ ಒಂದು ಸಂಬಂಧವನ್ನೇ ನಾವು ಹುಡುಕ್ತಾ ಇದ್ದೀವಿ ದೇವರ ಹತ್ರ. ನಾಳೆ ನಮ್ಮ ಜೀವನ ಯಾವ ರೀತಿ ಮುಗಿಯುತ್ತೋ, ಜನರ ಕಣ್ಗಳಿಗೆ ಏನಾಗಿ ತೋರಿಸ್ಬೋದು, ಮೋಸೆ ಏನು ಚೆನ್ನಾಗಿದ್ದಂಥ ಮನುಷ್ಯ ಲಾಸ್ಟಲ್ಲಿ ಕಾನಾನ್ ದೇಶವನ್ನು ಸ್ವೀಕರಿಸಿ, ಮೋಸೆಗೆ ಸಿಕ್ಕಿದಂಥ ದೊಡ್ಡ ಭಾಗ್ಯವೇ ಅವನು ಕಾನಾನ್ ದೇಶಕ್ಕೆ ಹೋಗಿದ್ದಲ್ಲ, ದೇವರ ಸ್ವಂತ ಕೈಗಳಲ್ಲೇ ಅವನನ್ನು ಮಣ್ಣು ಮಾಡಿದ್ದು. ಹಲ್ಲೆಲೂಯಾ. ನಾವೇನಂತ ನೋಡ್ತೀವಿ, ಅವನಿಗೆ ಬೇಕಾದಂಥ ಅವನಿಗೆ ಫಲ ಸಿಕ್ಕಿಲ್ಲ, ಅವನು ಕಾನಾನ್ ದೇಶದಲ್ಲಿ ಬಾಳಿಲ್ಲ. ಆದರೆ ನಮಗೇನು ಗೊತ್ತೋ, ಬರುವಂಥ ಕಾನಾನಲ್ಲಿ ಅವನೇನಾಗಿರ್ತಾರೆ, ಮೋಸೆ ಜಾಗದಲ್ಲಿ ಇದ್ದೇ ಇರ್ತಾರೆ. ಹಲ್ಲೆಲೂಯಾ. ಮೋಸೆಗೆ ಬಂದಂಥ ದೊಡ್ಡ ಒಂದು ಗಿಫ್ಟ್ ಏನು, 40 ವರ್ಷಕ್ಕೆ ಕಷ್ಟ ಅವನಿಗೆ ಬಂದಂಥ ಗಿಫ್ಟ್ ಏನು, ದೇವರೇ ಅವನನ್ನು ತನ್ನ ಸ್ವಂತ ಕೈಗಳಿಂದ ಮಣ್ಣು ಮಾಡಿದ್ದು. ಹಲ್ಲೆಲೂಯಾ. ಯಾರಿಗೂ ಸಿಗದೇ ಇರುವಂಥ, ಸಂಪೂರ್ಣ ದೇವರ ವಾಕ್ಯದಲ್ಲಿ ಯಾರಿಗೇ ಸಿಗದೇ ಇರುವಂಥ ಒಂದು ದೊಡ್ಡ ಭಾಗ್ಯ. ಓಕೆ, ಹಲ್ಲೆಲೂಯಾ. ನಾವು ಇದನ್ನು ಮುಗಿಸೋದಕ್ಕೆ ಮೊದಲು 1-2 ವಾಕ್ಯಗಳು ಎಲ್ಲಿ ನೋಡಬೇಕಂದ್ರೆ, ಯೋಬ್ 42ನೇ ಅಧ್ಯಾಯ, ಜೋಬ್ 42 1-6 ಯೋಬು 42ನೇ ಅಧ್ಯಾಯ ವಚನ 1-6, ವಚನ 1-6, 42 ಅಲ್ಲಿ 1-6. ಆಗ ಯೋಬನು ಕರ್ತರಿಗೆ ಪ್ರತ್ಯುತ್ತರವಾಗಿ ಹೀಗೆ ಎಂದರು, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲರು ಎಂತಲೂ ಯಾವ ಸಂಕಲ್ಪವೂ ನಿಮಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಜ್ಞಾನವಿಲ್ಲದೆ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿಮ್ಮ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿರದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತನಾಡಿದ್ದೇನೆ. ದಯಮಾಡಿ ಕೇಳು, ನಾನೇ ಮಾತನಾಡುವೆನು, ನಾನೇ ಪ್ರಶ್ನೆ ಮಾಡುವೆನು. 4ನೇ ವಾಕ್ಯ ಇನ್ನೊಂದ್ಸತಿ ಓದಿ. ದಯಮಾಡಿ ಕೇಳು, ನಾನೇ ಮಾತಾಡುವೆನು, ನಾನೇ ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟಿಯಷ್ಟೇ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದನು, ಈಗಲಾದರೂ ನಿನ್ನನ್ನು ಕಣ್ಣಾರೆ ಕಂಡನು. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಯೋಬ್ ಹೇಳ್ತಾ ಇರುವಂಥ ವಿಷಯ ಏನಂದರೆ, ದೇವರೇ ನೀವು ನಾನು ಹೇಳುವುದನ್ನು ಕೇಳಿಸ್ಕೊಂಡ್ರಿ, ನಾನು ಇವಾಗ ಕೇಳಿಸ್ಕೊತಾ ಇದ್ದೀನಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಹೇಳಿದ್ರಿ, ನಾನು ಉತ್ತರ ಕೊಡ್ತಾ ಇದ್ದೀನಿ. ಏನಂತ ಉತ್ತರ ಕೊಡ್ತಾನಂದರೆ 5ನೇ ವಾಕ್ಯದಲ್ಲಿ ನೋಡಿ, ಯೋಬ್ ಹೇಳ್ತಾರೆ, ಇದಕ್ಕೆ ಮುಂಚೆ ಏನಾಗಿತ್ತು, 5ನೇ ವಾಕ್ಯ ಓದಿ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೇನು. ನಿನ್ನ ವಿಷಯದ ಕುರಿತಾಗಿ ಇದಕ್ಕೆ ಮುಂಚೆ ನಾನು ಬರೀ ಕಿವಿಗಳಿಂದ ಮಾತ್ರ ಕೇಳಿಸ್ಕೊಂಡಿದ್ದೆ, ಇವಾಗ ನಿಮ್ಮನ್ನು ಕಣ್ಣಾರೆ ಕಂಡೆನು. ಇದಕ್ಕೆ ಅರ್ಥ ಏನಂದರೆ, ಯೋಬ್ ಏನು ಹೇಳ್ತಾ ಇದ್ದಾರೆ ನೋಡಿ, ಇದಕ್ಕೆ ಮುಂಚೆ ಬೇರೆಯವರೆಲ್ಲ ಏನು ಹೇಳಿದ್ರು ಅದು ಮಾತ್ರ ನಿಮ್ಮ ಕುರಿತಾದ ಅರಿವು ನನಗೆ ಇತ್ತು. ಆದರೆ ಇವಾಗ ನನ್ನ ಸ್ವಂತ ಕಣ್ಗಳಂದರೆ ಸ್ವಂತ ಮನಸ್ಸಿನಿಂದ ನಿಮ್ಮನ್ನು ನಾನು ಏನು ಮಾಡಿದೆ, ತಿಳಿದುಕೊಂಡೆ. ನಮ್ಮೆಲ್ಲರೂ ಗೊತ್ತಲ್ಲ ಏನಂತ, ನನ್ನನ್ನು ಉಂಟು ಮಾಡಿದವರನ್ನು ಸ್ವಂತ ಕಣ್ಗಳಿಂದ ನಾನು ನೋಡ್ತೀನಿ. ಅದಕ್ಕೆ ಅರ್ಥ ಏನಂದರೆ, ನನ್ನ ಸ್ವಂತ ಮನಸ್ಸಿನಿಂದ ಅವ್ರ ಜೊತೆ ನಾನು ಏನು ಮಾಡ್ತೀನಿ, ನನ್ನ ಸಂಬಂಧವನ್ನು ಇಟ್ಟು ಅವ್ರನ್ನ ತಿಳಿದುಕೊಳ್ತೀನಿ ಅನ್ನೋದು. ಹಲ್ಲೆಲೂಯಾ. ನನ್ನ ಕಣ್ಗಳಿಲ್ಲ ಅಂದರೆ ಈ ಕಣ್ಗಳ ಕುರಿತಾಗಿ ಮಾತಾಡ್ತಾ ಇಲ್ಲ,
ಯೋಬ್ ಏನಂತ ಹೇಳ್ತಾ ಇದೆ, ಇದಕ್ಕೆ ಮುಂಚೆ ನನ್ನ ಕಿವಿಗಳು ಏನು ಮಾಡುತ್ತೋ, ಏನು ದೇವರ ಕುರಿತಾಗಿ ಬೇರೆ ಜನರು ಹೇಳಿದ್ರು ಅದನ್ನು ಮಾತ್ರ ನಾನು ಏನು ಮಾಡಿದೆ, ಇದುವರೆಗೂ ತಿಳಿದುಕೊಂಡಿದ್ದೆ ಅಷ್ಟೇ. ಆದರೆ ಇವಾಗ ನಾನು ಏನು ಮಾಡ್ತೀನಿ, ಸ್ವಂತ ದೇವರ ಜೊತೆ ನನಗೊಂದು ಸಂಬಂಧ ಸಿಕ್ಕಿದೆ ಅಂತಾರೆ. ಅಲ್ಲೆಲ್ಲೂಯ. ಸ್ವಂತ ಕಣ್ಗಳಿಂದ ನಾನು ನಿಮ್ಮನ್ನು ನೋಡಿದ್ದೇನೆ ಅಂತ. ದೇವರನ್ನು ನೋಡಿದ ಯೋಬು ನೆಕ್ಸ್ಟ್ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡಿ, 6ನೇ ವಾಕ್ಯ ಓದಿ ಮುಗಿಸೋಣ. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲಿ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಆಮೇನ್. ನೋಡಿ, ದೇವರನ್ನು ನೋಡಿದ ಮೇಲೆ ನಿಜವಾಗ್ಲೂ ನೀವು ಯೇಸು ಕ್ರಿಸ್ತುವನ್ನು ಇದುವರೆಗೂ ನೋಡಿದ್ದರೆ ನಿಮ್ಮನ್ನು ನೀವು, ನಿಮ್ಮ ಪಾಪಗಳು ಏನು ಮಾಡುತ್ತೆ, ನಿಮ್ಮನ್ನು ದೇವರ ಮುಂದೆ ನೀವೇನು ಮಾಡ್ತೀರ, ಕೂತ್ಕೊಂಡು ಪಶ್ಚಾತ್ತಾಪ ಪಡ್ತೀರ. ಇದುವರೆಗೂ ನಿಮ್ಮ ಪಾಪಗಳ ಕುರಿತ, ನೀವು 50 ವರ್ಷ ಕ್ರಿಸ್ತುವಲ್ಲಿ ಇದ್ದಿರ್ಬೋದು, ನಿಮ್ಮ ಪಾಪಗಳ ಕುರಿತಾದ ಪಶ್ಚಾತ್ತಾಪ ನಿಮ್ಮಲ್ಲಿ ಸಂಪೂರ್ಣವಾಗಿ ಬಂದಿಲ್ಲದೆ ಹೋದರೆ ನೀವು ದೇವರನ್ನು ನಿಜವಾಗ್ಲೂ ನೋಡಿಲ್ಲ, ನೀವು ನಿಜವಾಗ್ಲೂ ರಕ್ಷಣೆ ಹೊಂದ್ಕೊಂಡಿಲ್ಲ. ಮೇನ್ ಏನಂದರೆ, ಫಲ ಕೊಡೋದು ಎಷ್ಟು ಮುಖ್ಯನೋ, ಫಲ ಕೊಡೋದಕ್ಕಿಂತ ಮುಂಚೆ ಏನಷ್ಟು ಮುಖ್ಯ ಅಂದರೆ, ಮೊದಲು ನಿಮ್ಮ ಪಾಪಗಳ ಕುರಿತಾದ ಪಶ್ಚಾತ್ತಾಪ ನಿಮ್ಮಲ್ಲಿ ಬೆಳಿಬೇಕು. ಅಲ್ಲೆಲ್ಲೂಯ. ಈ ಒಂದು ಪಶ್ಚಾತ್ತಾಪ ಡೇ 1 ಬರಲ್ಲ. ಮೊದಲನೇ ದಿವಸ ನೀವು ಯೇಸು ಕ್ರಿಸ್ತನ ತಿಳಿದುಕೊಂಡಿದ್ದ ತಕ್ಷಣ ಬರಲ್ಲ. ಜ್ಞಾನಸ್ಥಾನದ ಮೊದಲನೇ ದಿನಾನೂ ಬರಲ್ಲ. ನಿಮ್ಮ ಜೀವಮಾನ ಪೂರ್ತಿ ಈ ಒಂದು ಪಶ್ಚಾತ್ತಾಪ, ಪಾಪಗಳ ಕುರಿತಾದ ಪಶ್ಚಾತ್ತಾಪ ನಿಮ್ಮಲ್ಲಿ ಬೆಳಿಬೇಕು, ಹೆಚ್ಚಾಗ್ತಾ ಇರಬೇಕು. ಅಲ್ಲೆಲ್ಲೂಯ. ನೀವು ಯಾವಾಗಲೂ ಪಾಪ ಮಾಡಿರ್ಬೋದು, ಇವತ್ತೋ ಒಂದು ತಪ್ಪು ನಿಮ್ಮ ಮೈಂಡಲ್ಲಿ ಬರ್ಬೋದು, ಆದರೆ ಆ ಪಶ್ಚಾತ್ತಾಪ ನಿಮ್ಮಲ್ಲಿ ಬೆಳೆಯೋದು ಯಾವಾಗ ಅಂದರೆ ನಿಮ್ಮ ಜೀವನದ ಕೊನೆಯಲ್ಲಿ. ಆರಂಭದಲ್ಲ, ಕೊನೆಯಲ್ಲಿ ಏನಾಗುತ್ತೆ, ನಿಮ್ಮ ಪಾಪಗಳ ಕುರಿತಾದ ಪಶ್ಚಾತ್ತಾಪ ನಿಮ್ಮಲ್ಲಿ ಅನುದಿನವೂ ಬೆಳಿಬೇಕು. ಅಲ್ಲೆಲ್ಲೂಯ. ಎಷ್ಟು ನಿಮ್ಮರಲ್ಲಿ ದೇವರ ಭಯವು, ದೇವರಿಗೆ ನೋಡಿ ಬರುವಂಥ ಮರ್ಯಾದೆಯು ನಿಮ್ಮಲ್ಲಿ ಬೆಳೆಯುತ್ತೋ, ಪಾಪದ ಮೇಲೆ ಇರುವಂಥ ಹಗೆಯು, ಪಶ್ಚಾತ್ತಾಪವು ನಿಮ್ಮಲ್ಲಿ ಹೆಚ್ಚಾಗಿ ಬೆಳಿಬೇಕು. ಅಲ್ಲೆಲ್ಲೂಯ. ಯೇಸು ಕ್ರಿಸ್ತುವನ ಹೀಬ್ರೂಸ್ 1ನೇ ಅಧ್ಯಾಯದಲ್ಲಿ ದೇವರು ಬೇರೆಯವ್ರಿಗಿಂತ ಮೇಲಿಟ್ಟಿದ್ದಕ್ಕೆ ಕಾರಣ, ಅವ್ರ ಜೊತೆಲಿರೋರಿಗಿಂತ ಮೇಲೆ ದೇವರು ಇಟ್ಟಿರುವಂಥ ಕಾರಣ ಏನಂದರೆ, ಯಾಕಂದರೆ ಅವ್ರು ಮನುಷ್ಯರಾಗೇ ಹುಟ್ಟು ಬಂದಿದ್ರು. ದೇವರ ಪಕ್ಕದಲ್ಲಿ ಯೇಸು ಕ್ರಿಸ್ತು ಕೂತ್ಕೊಂಡಿರುವುದಕ್ಕೆ ಕಾರಣ ಏನಂದರೆ, ಅವ್ರ ಪಾಪದ ಮೇಲೆ ಇದ್ದಂಥ ಹಾಗೆ, ಪಾಪವನ್ನು ನೋಡಿ ಬರೆಯುವಂಥ ಹಾಗೆ ಏನಂದರೆ ದೇವರ ಗುಣಾದೇಶ. ಅಲ್ಲೆಲ್ಲೂಯ. ದೇವರ ಮೇನ್ ಗುಣಾದೇಶ ಫಸ್ಟ್ ಏನಂದರೆ, ಪಾಪದ ಮೇಲೆ ಇರುವಂಥ ಹಾಗೆ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಆ ಪಾಪವನ್ನು ನೋಡಿ ಬರುವಂಥ ಹಾಗೇನೆ ದೇವರ ಕ್ಯಾರೆಕ್ಟರೇ ಅಷ್ಟೇ, ಗುಣಾದೇಶ ಅದು. ಆ ಗುಣಾದೇಶ ನಿಮ್ಮಲ್ಲಿ ಬೆಳೆದಿದ್ದರೆ ಮಾತ್ರನೇ, ಯೋಹಾನ 15:14 ಹೇಳ್ತಾರಲ್ಲ, ನಾನು ನಿಮ್ಮಲ್ಲಿ ಏನಾಗಿರ್ತೀನಿ, ತಂದೆಯೋ ನಾನು ನಿಮ್ಮಲ್ಲಿ ವಾಸವಾಗಿರ್ತೀವಿ, ನೆಲವಾಗಿರ್ತೀವಿ ಅನ್ನೋದು ಯಾವಾಗ ನಿಜ ಆಗತ್ತಂದರೆ ಈ ಗುಣಾದೇಶ ನಿಮ್ಮಲ್ಲಿ ಬೆಳೆಯುವಾಗ. ಅಲ್ಲೆಲ್ಲೂಯ. ಫಲ ಕೊಡುವುದು ಮುಖ್ಯ, ರಕ್ಷಣೆಯಲ್ಲಿ ಇರೋದು ಮುಖ್ಯ, ದೇವರನ್ನು ನೋಡಿ ಮರ್ಯಾದೆ ಕೊಡೋದು, ದೇವರನ್ನು ನೋಡಿ ಭಯಪಡೋದು ಎಷ್ಟು ಮುಖ್ಯನೋ, ನಿಮ್ಮ ಪಾಪದ ಕುರಿತಾದ ಪಶ್ಚಾತ್ತಾಪನೂ ಸಹ ಅಷ್ಟೇ ಮುಖ್ಯ. ಪಾಪದ ಕುರಿತಾದ ಹಾಗೆ ನಿಮ್ಮಲ್ಲಿ ಏನಾಗಬೇಕು, ಬೆಳೆಯಬೇಕು. 5 ವಿಷಯಗಳ ಕುರಿತಾಗಿ ಎಲ್ಲರೂ ನಿಂತ್ಕೊಳ್ಳೋಣ. 5 ವಿಷಯಗಳ ಕುರಿತಾಗಿ ನಾವು ನೋಡಿದ್ವಿ. ಏನಂದರೆ, ನಾವು ಆಬ್ರಾಮ್ನ ಕುರಿತಾಗಿ ನೋಡಿದ್ರೆ, ಆಬ್ರಾಮ್ನಿಂದ ಗುಣಾದೇಶ ಏನು, ಒಂದು ಸತಿನೂ ದೇವರನ್ನು ನೋಡಿ ಪ್ರಶ್ನೆ ಕೇಳಿಲ್ಲ. ಯಾಕೆ ಅವನು ಪ್ರಶ್ನೆ ಕೇಳಿಲ್ಲ ಅಂದರೆ, ದೇವರು ಯಾರು ಅಂತ ಅವನಿಗೆ ಗೊತ್ತಿತ್ತು, ದೇವರ ಮೇಲೆ ಇದ್ದಂಥ ಮರ್ಯಾದೆ. ಅಲ್ಲೆಲ್ಲೂಯ. ಲೋತನಿಗೆ ಆಗಿರಲಿ ಯೋಬಿಗಾಗಿರಲಿ ಇದ್ದಂಥ ಪ್ರಾಬ್ಲಮ್ ಏನು, ಸ್ಟಾರ್ಟಿಂಗಲ್ಲಿ ಅವರು ನೀತಿವಂತರಾಗಿದ್ರೂ ಆಬ್ರಾಮನಷ್ಟಾಗಿರಲಿ ಮೋಸೆ ಆಗಿರಲಿ ಇವರಿಗೆ ಸಂಬಂಧ ಇರಲಿಲ್ಲ. ಈ ಒಂದು ಸಂಬಂಧ ಬೆಳೆಯೋದಕ್ಕೆ ಕಾರಣ ಏನು, ದೇವರನ್ನು ತಿಳಿದುಕೊಳ್ಳಬೇಕಾಗಿರುವಂಥ ಆಸೆ, ದೇವರ ನೋಡಿರುವಂಥ ಭಯ. ದೇವರ ಭಯನೋ, ದೇವರ ಮೇಲಿರುವಂಥ ಮರ್ಯಾದೆ ನಿಮ್ಮಲ್ಲಿ ಇಲ್ಲದೆ ಹೋದರೆ ನಿಮ್ಮಿಂದ ದೇವರ ಜೊತೆ ಸಂಬಂಧ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೆಲ್ಲೂಯ. ಮರ್ಯಾದೆ ಅನ್ನೋದು ಅವರು ಇರುವಂಥ ಸ್ಥಳಕ್ಕಿರುವಂಥ ಮರ್ಯಾದೆ, ದೇವರು ಯಾರು ಅನ್ನೋದನ್ನು ನೋಡಿ ಬರುವಂಥ ಮರ್ಯಾದೆ. ಭಯ ಅನ್ನೋದೇನು, ಎಲ್ಲಿ ಈ ಒಂದು ದೇವರ ಪ್ರಸನ್ನತೆ ನನ್ನಿಂದ ದೂರ ಹೋಗ್ಬಿಡ್ತಾನೋ ಅಂತ ಭಯ. ಅಲ್ಲೆಲ್ಲೂಯ. ನೆಕ್ಸ್ಟ್ ನಾವೇನು ನೋಡಿದ್ವಿ, ನಾವು ಫಲ ಕೊಡಬೇಕು. ರಕ್ಷಣೆ ಇದ್ದರೆ ನಾವು ಫಲ ಕೊಡಬೇಕು. ಎತ್ತು ಏನು ಮಾಡಬೇಕು, ಅಲ್ಲಿ ಭಾರ ಎರಿಸೋದು ಮಾತ್ರ ಅಲ್ಲ, ನೊಗವನ್ನು ಏನು ಮಾಡಬೇಕು, ಒತ್ಕೊಳ್ಬೇಕು. ಅಲ್ಲೆಲ್ಲೂಯ. ಲಘುವಾದ ಒಂದು, ಅಂದರೆ ವೇಟೆ ಇಲ್ಲದೆ ಇರುವಂಥ ಒಂದು ಲಘುವನ್ನು ನಾವು ಒತ್ಕೊಳ್ಬೇಕು. ಆವಾಗಲೇ ನಾವೇನು ಮಾಡೋಕ್ಕಾಗತ್ತೆ, ಫಲ ಕೊಡುವುದಕ್ಕೆ ಸಾಧ್ಯ, ವಿಶ್ರಾಂತಿ ನಮ್ಮಲ್ಲಿ ಇರುವುದಕ್ಕೆ ಸಾಧ್ಯ. ನೆಕ್ಸ್ಟು ನಾವೇನು ನೋಡಿದ್ವಿ, ಪಾಪದ ಕಂಡು ಹಾಗೆ ನಮ್ಮಲ್ಲಿ ಬರಬೇಕು.
ಪಾಪ ಅನ್ಕೊಂಡು ಪಶ್ಚಾತ್ತಾಪನ ಹೆಚ್ಚಾಗಬೇಕು, ಹಾಗೇನೋ ಇದು ಅನುದಿನವೂ ನಿಮ್ಮಲ್ಲಿ ಕ್ರಿಸ್ತರಲ್ಲಿ ಇರಬೇಕಾದ್ರೆ ಬೆಳಿಬೇಕು. ಅಲ್ಲೆಲ್ಲೂಯ. ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ. ನೀವು ಒಳ್ಳೆಯವರು, ನಿಮ್ಮ ಕೃಪೆ ಸದಾ ಕಾಲುವುದಕ್ಕಾಗಿ ಸ್ತೋತ್ರ. ಎಲ್ಲ ಹೇಳಿ ನೋಡಿ ಅರ್ಥ ಮಾಡಿಕೊಳ್ಳುವಂಥ ವಾಕ್ಯಗಳಿಗಾಗಿ ಸ್ತೋತ್ರ ದೇವರೇ. ನೀವು ನಮ್ಮನ್ನು ಇದುವರೆಗೂ ನಡೆಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಇನ್ನು ಮೇಲೂ ಈ ಭೂಲೋಕ ಮುಗಿಯುವ ತನಕ ನಮ್ಮ ಜೊತೆ ಇದು ನಡೆಸ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ನಮ್ಮ ಜೊತೆ ಇದು ನಡೆಸ್ಕೊಡಿ. ನಿಮ್ಮಲ್ಲಿ ಹೆಚ್ಚಾಗಿ ಫಲ ಕೊಡುವುದಕ್ಕೂ, ನಿಮ್ಮನ್ನು ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕೂ ಸಹಾಯ ಮಾಡಿ. ಭಾರವನ್ನು ಕೊಡುವುದು ಮಾತ್ರ ಅಲ್ಲ, ನಾವು ನಿಮ್ಮ ಲಘುವಾದ ಒಂದು ನಗುವನ್ನು ನಾವು ಎತ್ಕೊಂಡು ನಡೆಯುವುದಕ್ಕೆ ಸಹಾಯ ಮಾಡಿ. ನಿಮಗೆ ಉಪಯೋಗ ಆಗಿ ಫಲ ಕೊಡುವಂಥ ಒಂದು ಮನುಷ್ಯರಾಗಿ ಮಾರ್ಪಡಿಸಿ. ದೇವರ ಪ್ರಸನ್ನತೆ ನಮ್ಮೆಲ್ಲರನ್ನು ನಡೆಸಿದ್ದಕ್ಕಾಗಿ ನಮಗೆ ಸ್ತೋತ್ರ. ಬರುವಂಥ ವಾರದ ಪೂರ್ತಿಯಪ್ಪ ಇನ್ನೂ ಹೆಚ್ಚಾಗಿ ನಮ್ಮಲ್ಲಿ ಪಾಪದ ಕುರಿತಾಗ ಪಶ್ಚಾತ್ತಾಪವನ್ನು ಕೊಡಿ. ನಮ್ಮನ್ನು ಇನ್ನೂ ಹೆಚ್ಚಾಗಿ ನಿಮ್ಮಲ್ಲಿ ಬೆಳೆಸೋದಕ್ಕೆ ಸಹಾಯ ಮಾಡಿ. ನಮ್ಮ ಪ್ರಾರ್ಥನೆಗಳು, ನಮ್ಮ ವಿಜ್ಞಾಪನೆ ಎಲ್ಲವನ್ನು ಕೇಳಿರುವಂಥ ದೇವರಪ್ಪ, ನೀವು ಹೇಳ್ತಿರಲ್ಲ, ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ಅದನ್ನು ನಾವು ಸಮರ್ಪಿಸ್ತೀವಿ. ಸರಿಯಾದ ಸಮಯದಲ್ಲಿ ನೀವು ಅದಕ್ಕೆ ತಕ್ಕಂಥ ಉತ್ತರವನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾಕೆ ಅಂತ ಕೇಳೋದನ್ನು ಬಿಟ್ಟು, ದೇವರು ನೀವು ಯಾವುದನ್ನು ಮಾಡಿದ್ರೆ ನಮ್ಮ ಒಳ್ಳೆಯದಕ್ಕೋಸ್ಕರ ಮಾಡ್ತೀರಂತ ತಿಳಿದುಕೊಂಡು ನಾವು ನಡೆಯೋದಕ್ಕೆ ಸಹಾಯ ಮಾಡಿ. ಎಲ್ಲವನ್ನೂ ಹೌದಪ್ಪ, ಸ್ತೋತ್ರ. ನಿಮ್ಮ ನಾಮದಲ್ಲಿ ಕೇಳಿರ್ತೀವಿ, ನೀವು ನಮ್ಮ ಜೊತೆ ಇದನ್ನು ನಡೆಸ್ಕೊಡಿ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆ ನಮ್ಮೆಲ್ಲರ ಜೊತೆಯಲ್ಲೂ ಇದ್ದು ಸರಿಯಾದ ರೀತಿಯಲ್ಲಿ ಬೆಳೆಯೋದಕ್ಕೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ನುತ್ತೆ ತಂದೆ, ಆಮೇನ್.